Once again, welcome back to Amars Classes. ನಾನು ಅಮರೇಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 601ನೇ ತರಗತಿ ಆಗುತ್ತೆ ಮತ್ತು ಜುಲೈ 2024ರ 9ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕರೆಂಟ್ ಅಫೇರ್ಸ್ ಜುಲೈ 2024 ಪಾರ್ಟ್ 9 ಆಗುತ್ತೆ. ಓಕೆ, ಸೊ ಒಂದ್ ಕಡೆ ನೋಡಬಹುದು PM ಸ್ವನಿಧಿ ಯೋಜನೆ ಬಗ್ಗೆ ಮತ್ತೊಂದು ಸುದ್ದಿ ಇದೆ. ಸೊ ಏನಂತ ನೋಡ್ತಾ ಹೋಗೋಣ. ಜೊತೆಗೆ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಭಾರತದ ಟೆನ್ನಿಸ್ ಜಗತ್ತಿನ ದಂತಕಥೆಗಳಂತ ಏನ್ ಕರಿತೀವಿ, ಅವರಿಗೆ ಇವತ್ತು ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಇಂಡಕ್ಟ್ ಮಾಡಿದ್ರು. ಸೊ ಅದರ ಮಾಹಿತಿ ಕೂಡ ಇದೆ, ನೋಡ್ತಾ ಹೋಗೋಣ. ಸೊ ಜೊತೆಗೆ ಸುಮಾರು 15 ಪ್ರಮುಖ ಪ್ರಚಲಿತ ಘಟನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಕಲಿತಾ ಹೋಗೋಣ. ಓಕೆ, ಹಾಗಾದ್ರೆ ಸೊ ಈಗ ಆಲ್ರೆಡಿ ಬೇರೆ ಬೇರೆ ವಿಡಿಯೋಸ್ ಇದಾವೆ, ಎಲ್ಲವೂ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ನೋಡ್ಬೇಕಂತ, ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಸೊ ಮತ್ತೆ ಇವತ್ತು ನಾವು ಜುಲೈ 2024ರ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ 9ನೇ ಭಾಗ. ನಾನು ಅಮರೇಶ್ ಪೋತಾಳ್. ನನ್ನ ಒಂದು ಕಿರು ಪರಿಚಯ ಕೂಡ ಇಲ್ಲಿದೆ. ಜೊತೆಗೆ ಯೂಟ್ಯೂಬ್ ಚಾನಲ್ನ ಒಂದು ಇನ್ಫಾರ್ಮೇಶನ್ ಮತ್ತು ಟೆಲಿಗ್ರಾಮ್ ಚಾನಲ್ ಬಗ್ಗೆ ಕೂಡ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೆಲ್ಲ ಲಿಂಕ್ ಇದಾವೆ, ಹೋಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ. ಸೊ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇದೆ, ಕಂಪ್ಯೂಟರ್ ವಿಡಿಯೋಸ್ ಇದೆ, ಜೊತೆಗೆ ಕರ್ನಾಟಕ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ, ಇಂಡಿಯಾ ಬಜೆಟ್ ಕೂಡ ಇದೆ. ಸೊ ಭಾರತದ ಎಕನಾಮಿಕ್ ಸರ್ವೆ ಸೊ ನೋಡೋಣ, ಆದರೆ ಸಾಧ್ಯ ಆದ್ರೆ ಅದನ್ನು ಕೂಡ ಕವರ್ ಮಾಡೋಣ. ಕಂಪ್ಯೂಟರ್ ವಿಡಿಯೋಸ್ ಇದಾವೆ, GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಇದಾವೆ, ಎಲ್ಲವೂ ಕೂಡ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಸಾಕಷ್ಟು ಅನುಕೂಲವಾಗಿರ್ತಕ್ಕಂಥ ವಿಡಿಯೋಗಳಂತ ಹೇಳ್ತಾ. ಸೊ ಇಲ್ಲಿ ಜಾಯಿನ್ ಬಟನ್ ಇದೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮ್ಮ ಟೀಮ್ಗೂ ಕೂಡ ನಿಮ್ಮ ಬೆಂಬಲವನ್ನು ಕೊಡ್ತೀರಾ. ನಿಮಗೂ ಕೂಡ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಸಹಕಾರವನ್ನು ನೀಡ್ತೀರಾ ಅಂತ ಭಾವಿಸ್ತಾ ಇಲ್ಲಿ ಜಾಯಿನ್ ಬಟನ್ ಇದೆ. ಸೊ ನಿಮಗೆ ಜಾಯ್ನ್ ಆಗೋ ಸಂದರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸೊ ನಮ್ಮ ಇಮೇಲ್ ಐಡಿಗೆ ಇಮೇಲ್ ಮಾಡಿ amaresh.potnal@gmail.com ಅಂತ ವಿತ್ ಯುವರ್ ಫೋನ್ ನಂಬರ್ ಹಾಕಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಈಸಿ ಆಗುತ್ತೆ ಅಂತ ಹೇಳ್ತಾ. ಸೊ ಈಗ ಸಾಕಷ್ಟು ವಿಡಿಯೋಸ್ ಇದಾವೆ ನೋಡಿ ಅಂತ ಹೇಳ್ತಾ. ಈಗ ನೇರವಾಗಿ 2024ರ ಜುಲೈ ತಿಂಗಳ 9ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗುತ್ತೆ. ಸೊ ಇದಾದ ನಂತರ ಒಂದಷ್ಟು ಡೇಸ್ ಅಂಡ್ ಥೀಮ್ಸ್ ಇದೆ. ಸೊ ಅದನ್ನು ನೋಡಿ ಕೊನೆಗೆ ಆಗಸ್ಟ್ ಕೂಡ ಸ್ಟಾರ್ಟ್ ಮಾಡೋಣ. ಓಕೆ, ಇನ್ನು ಸ್ವನಿಧಿ ಯೋಜನೆಯಲ್ಲಿ ಮಧ್ಯಪ್ರದೇಶವು ಅತ್ಯುತ್ತಮ ಪ್ರದರ್ಶನ ನೀಡಿದ ರಾಜ್ಯವಾಗಿದೆ. ಸೊ ಈಗ PM ಸ್ವನಿಧಿ ಸ್ಕೀಮ್ ಅಲ್ವಾ, ಪ್ರಧಾನಮಂತ್ರಿ ಸ್ವನಿಧಿ ಸ್ಕೀಮ್ ಏನಿದೆ, ಎಕ್ಸಾಮ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಕ್ವಶನ್ಗಳು ಬರ್ತಾ ಇದಾವೆ. ಒಂದು, ಇದರ ವಿಸ್ತೃತ ರೂಪವೇನು? PM ಸ್ವನಿಧಿ, SWANIDHI, ಇದು ಪ್ರತಿಯೊಂದಕ್ಕೂ ಕೂಡ ಒಂದು ಮೀನಿಂಗ್ ಇದೆ. ಹಾಗಾದ್ರೆ ಸ್ವನಿಧಿ ಸ್ಕೀಮ್ ಅನ್ನ ಒಂದು ವಿಸ್ತೃತ ರೂಪ ನೋಡಿದ್ವಿ, ಕರೆಕ್ಟ್. ವಿಸ್ತೃತ ರೂಪವನ್ನ ಅಥವಾ ಎಕ್ಸ್ಪಾನ್ಷನ್ ನೋಡಿದ ನಂತರ ಎರಡನೇ ಅಂಶ, PM ಸ್ವನಿಧಿ ಒಂದು ಯೋಜನೆಯು ಕೆಳಗಿನ ಯಾವ ಕ್ಯಾಟಗರಿಯ ಒಂದು ಜನಗಳಿಗೆ ಸಂಬಂಧಿಸಿರ್ತಕ್ಕಂಥ ಯೋಜನೆ ಆಗುತ್ತೆ, ಮತ್ತೆ PM ಸ್ವನಿಧಿಯನ್ನ ಯಾವ ವರ್ಷ ಜಾರಿ ತಂದ್ರು ಅಲ್ವಾ. PM ಸ್ವನಿಧಿ ಯೋಜನೆಯಲ್ಲಿ ಮೊದಲ ಹಂತದಲ್ಲಿ ಎಷ್ಟು ಸಾವಿರ ರೂಪಾಯಿಗಳ ಸಾಲವನ್ನ ನೀಡಲಾಗುತ್ತದೆ ಅಲ್ವಾ. ಸೊ ಇವೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಈ PM ಸ್ವನಿಧಿ ಯೋಜನೆಯ ಇಂಪ್ಲಿಮೆಂಟೇಷನ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು? ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ. ಸೊ ಮಧ್ಯಪ್ರದೇಶ್ ಟಾಪ್ಸ್ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಇನ್ PM ಸ್ವನಿಧಿ ಸ್ಕೀಮ್. ಏನಿದೆ PM ಸ್ವನಿಧಿ ಸ್ಕೀಮ್? ಮಧ್ಯಪ್ರದೇಶ್ ಇಸ್ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್. PM ಸ್ವನಿಧಿ scheme provides up to 50,000 collateral free loans. Madhya Pradesh was best performing state. So Madhya Pradesh MP is the first state. Second state ಅಲ್ಲಿ ಸೆಕೆಂಡ್ ಸ್ಥಾನದಲ್ಲಿ ಆಸಾಮ್ ಇದೆ. ಓಕೆ, ಸೊ ಇದನ್ನ ಜೊತೆಗೆ ಇಲ್ಲಿ ಏನಾಗುತ್ತೆ, ಇವು ರಾಜ್ಯಗಳಾದವು. ರಾಜ್ಯಗಳ ಜೊತೆಗೆ ನೋಡಿ ಅರ್ಬನ್ ಲೋಕಲ್ ಬಾಡೀಸ್ ಅಥವಾ ULBs ಅಂತ ಬಂದಾಗ ಮೊದಲನೇ ಸ್ಥಾನದಲ್ಲಿ ಡೆಲ್ಲಿ ಇದ್ರೆ, ಎರಡನೇ ಸ್ಥಾನದಲ್ಲಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. ಓಕೆ, ಸೊ ನೋಡಬಹುದು. ಹೀಗೆ ಮಧ್ಯಪ್ರದೇಶ್ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಅಂಡರ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಕ್ಯಾಟಗರಿ ಇನ್ ಪ್ರೈಮ್ ಮಿನಿಸ್ಟರ್ ಸ್ವನಿಧಿ ಸ್ಕೀಮ್ ಆಗುತ್ತೆ. ದ ಯೂನಿಯನ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಇದನ್ನ ಹೇಳಿರ್ತಕ್ಕಂಥದ್ದು. ಹಾಗಾದ್ರೆ PM ಸ್ವನಿಧಿ ಯೋಜನೆಯನ್ನ ಜಾರಿ ಮಾಡತಕ್ಕಂಥ ಜವಾಬ್ದಾರಿ ಕೂಡ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯಕ್ಕೆ ವಹಿಸಿರ್ತಕ್ಕಂಥದ್ದು ಮತ್ತು ಅದರ ಒಂದು ಮಂತ್ರಿಗಳಾಗಿರ್ತಕ್ಕಂಥ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾಹಿತಿಗಳನ್ನು ನೀಡಿರ್ತಕ್ಕಂಥದ್ದು. ಓಕೆ, ಸೊ ಇಷ್ಟು ಮಾಹಿತಿ ಆಯ್ತು. ಇನ್ನೊಂದೇನಂದ್ರೆ ಇದನ್ನು ಯಾವಾಗ ತಂದ್ರು, ಯಾರಿಗೆ ಸಂಬಂಧಿಸಿದೆ ಇದು ಅಂದ್ರೆ PM ಸ್ವನಿಧಿ ಸ್ಕೀಮ್ ರಿಲೇಟೆಡ್ ಟು ದ ಸ್ಟ್ರೀಟ್ ವೆಂಡರ್ಸ್ ಅಂತ ಕರಿತೀವಿ. ಸ್ಟ್ರೀಟ್ ವೆಂಡರ್ಸ್ ಅಂದ್ರೆ ಬೀದಿ ಬದಿಯ ವ್ಯಾಪಾರಿಗಳು. ಕೊರೋನಾ ಸಂದರ್ಭದಲ್ಲಿ, COVID-19 ಔಟ್ಬ್ರೇಕ್ ಸಂದರ್ಭದಲ್ಲಿ, 2020ರ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗೊಳಗಾಗಿರ್ತಕ್ಕಂಥ ಒಂದು ವರ್ಗ ಅಂದ್ರೆ ಅದು ದಿನಾಲೂ
ವ್ಯಾಪಾರವನ್ನ ಮಾಡಿ ಅದರಿಂದನೇ ಜೀವನ ಮಾಡುತ್ತಿದ್ದಂತಹ ಬೀದಿ ಬದಿಯ ವ್ಯಾಪಾರಿಗಳು, ಅದು ಹಣ್ಣಿನ ವ್ಯಾಪಾರಿಗಳಾಗಿರ್ಬೋದು, ತರಕಾರಿ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಇನ್ನಿತರೆ ಅಂಗಡಿಗಳ ವ್ಯಾಪಾರಿಗಳಾಗಿರ್ಬೋದು. ಅವ್ರ ಅಂಗಡಿ ಹಾಕ್ತಾರೆ, ಅವತ್ತಿನ ಆದಾಯದಿಂದ ಅವ್ರು ಜೀವನ ಮಾಡಬೇಕಾಗಿತ್ತು ಜನರಲ್ ಆಗಿ ಅಲ್ವಾ. ಸೊ ಅಂತವ್ರಿಗೆ ತಿಂಗಳಾನುಗಟ್ಲೆ ಲಾಕ್ಡೌನ್ ಆಗಿ ಕೆಲಸವೇ ಇಲ್ಲ ಅಂದ್ರೆ ಕೂಡಿಟ್ಟಿರ್ತಕ್ಕಂಥ ಹಣದ ಕಥೆ ಏನಾಗಿರ್ಬೇಕು ಅಲ್ವಾ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ PM ಸ್ವನಿಧಿ ಸ್ಕೀಮ್ ಅನ್ನ ತಂದಿರತಕ್ಕಂಥದ್ದು. ಸೊ 2020 ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕೂಡ ಆಗಿತ್ತು. ಒಂದ್ ಕಡೆ ಮಧ್ಯಪ್ರದೇಶ, ಅಸ್ಸಾಂ ಮೊದಲೆರಡು ಸ್ಥಾನಗಳಲ್ಲಿದ್ರೆ, ULBs ಅಂತ ಬಂದಾಗ ಸೊ ಡೆಲ್ಲಿ ಮತ್ತು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ, ಓಕೆ, ಅಹಮದಾಬಾದ್ ಕೂಡ 3ನೇ ಸ್ಥಾನದಲ್ಲಿದೆ. ಹೀಗೆ PM ಸ್ವನಿಧಿ ಯೋಜನೆಯ ಹಣಕಾಸು ಸೇರ್ಪಡೆ ಮತ್ತು ಬೀದಿ ವ್ಯಾಪಾರಿಗಳ ಸಬಲೀಕರಣ ಪ್ರವೇಶಕ್ಕಾಗಿ ಕಾರ್ಯಕ್ಷಮತೆ ಗುರುತಿಸುವ ಕಾರ್ಯಕ್ರಮದಲ್ಲಿ ಮೆಗಾ ಮತ್ತು ಮಿಲಿಯನ್ ಪ್ಲಸ್ ನಗರಗಳ ಅಡಿ ದ್ವಿತೀಯ ಪ್ರಶಸ್ತಿಯನ್ನ BBMP ಪಡೆದುಕೊಂಡಿತ್ತು. ಅದರ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು. ಮನೋಹರ್ ಲಾಲ್ ಖಟ್ಟರ್ ಅವರು ಸೊ ಈ ಸಂದರ್ಭದಲ್ಲಿ ಇದ್ರು, ನೋಡಬಹುದು. ಓಕೆ, ಸೊ PM ಸ್ವನಿಧಿ ಯೋಜನೆಯ ಹಣಕಾಸು ಸೇರ್ಪಡೆ ಇದು ನೋಡಿದ್ವಿ ಆಲ್ರೆಡಿ. ಸೊ ಹಾಗಾಗಿ BBMPಗೆ 2ನೇ ಸ್ಥಾನ ಬಂದಿದೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ, ಸೊ ಗಮನಿಸಬೇಕು. ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಮಂತ್ರಾಲಯ ಇದನ್ನ ನೋಡ್ಕೊಳ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕು. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ PM ಸ್ವನಿಧಿ ಯೋಜನೆ ಆಗುತ್ತೆ. ಅದರಡಿ ಬೀದಿ ಬದಿ ವ್ಯಾಪಾರಿಗಳು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗುವ ಉದ್ದೇಶದಿಂದ ಕಿರು ಸಾಲಗಳನ್ನ ನೀಡಲಾಗುವ ಒಂದು ಯೋಜನೆ ಆಗುತ್ತೆ. ವಸತಿ ನಗರ ವ್ಯವಹಾರಗಳ ಸಚಿವಾಲಯ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ವತಿಯಿಂದ ಸೊ ಈ ರೀತಿಯ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ಸೊ ಗಮನಿಸಬೇಕು, ಮಧ್ಯಪ್ರದೇಶ ಅತ್ಯುತ್ತಮ ರಾಜ್ಯವಾಗಿದೆ ಅಂತ. ಸೊ ಹಾಗಾದ್ರೆ ಎಂಪವರಿಂಗ್ ಸ್ಟ್ರೀಟ್ ವೆಂಡರ್ಸ್ PM ಸ್ವನಿಧಿ ಸ್ಕೀಮ್ ಆಗುತ್ತೆ. ಇದರಲ್ಲಿ ಮೊದಲು 10,000 ರೂಪಾಯಿಗಳನ್ನ ನೀಡ್ತಾರೆ. ನಂತರ ಅದನ್ನ ಮರುಪಾವತಿ ಮಾಡಿದ ನಂತರ ಸೆಕೆಂಡ್ ಲೋನ್ ಅಲ್ಲಿ 20,000ವರೆಗೂ ಕೊಡ್ತಾರೆ. ಜೊತೆಗೆ 3ನೇ ಹಂತದಲ್ಲಿ 50,000 ರೂಪಾಯಿಗಳವರೆಗೂ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಈಗ ಆಲ್ರೆಡಿ ಒಂದು 8-10 ಬಾರಿ ಮಾತಾಡಿದ್ದೀನಿ. ಒಂದ್ಸಲ ನಾನು 10,000 ರೂಪಾಯಿನ ಎಷ್ಟು ಇಂಟ್ರೆಸ್ಟ್ ರೇಟ್ ಅಲ್ಲಿ ಅದನ್ನ ವಾಪಸ್ ಕೊಟ್ಟರೆ ಅವರಿಗೆ ಸಬ್ಸಿಡಿಯನ್ನು ಕೊಡ್ತಾರೆ, ಮತ್ತೆ ಪ್ರೋತ್ಸಾಹ ಧನವನ್ನು ಕೊಡ್ತಾರೆ ಅಂತ ಬೇರೆ ಯಾವುದೋ ವಿಡಿಯೋದಲ್ಲಿ ಹೇಳಿದೆ. ಸೊ ಅದನ್ನ ನೀವು ಗಮನಿಸಬೇಕು. ಸೊ PM ಸ್ವನಿಧಿ ಸ್ಕೀಮ್ ಬಹಳ ಸುದ್ದಿಯಲ್ಲಿರುತ್ತೆ, ಎಕ್ಸಾಮ್ ಅಲ್ಲೂ ಕೂಡ ಕೇಳ್ತಾ ಇದ್ದಾರೆ, ನೆನಪಿಡ್ಬೇಕು. ಇನ್ನು ಕ್ವಶನ್ ನಂಬರ್ 2, ಮುಂದಿನ 7 ವರ್ಷಗಳಲ್ಲಿ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗುರಿಯನ್ನು ಹಾಕೊಂಡಿದೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL ಅಂತ. ಹಾಗಾದ್ರೆ ಏನಿದೆ KPCL? ಯಾಕೆ 60,000 ಮೆಗಾವ್ಯಾಟ್ ವಿದ್ಯುತ್ ಗುರಿಯನ್ನು ಹಾಕೊಂಡಿದೆ ಅಂದ್ರೆ, ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಈಗ ನಮ್ಮ ಮನೆಗಳಿಗೆ ಕರೆಂಟ್ ಬರಬೇಕು ಅಂದ್ರೆ ಅಲ್ವಾ, ನಮ್ಮ ಮನೆಗಳಿಗೆ ಕರೆಂಟ್ ಬರ್ಬೇಕಂದ್ರೆ ಯಾವ್ದಾದ್ರೂ ಒಂದು ಎಸ್ಕಾಂ ಇಂದ ನಾವು ಪವರ್ ಅನ್ನ ಪಡಿತೀವಿ. ಓಕೆ, ಎಸ್ಕಾಂ ಅದು ನೀವು ಬೆಂಗಳೂರಲ್ಲಿದ್ರೆ ಬೆಸ್ಕಾಮ್, ಇಲ್ಲ ಮಂಗಳೂರಲ್ಲಿದ್ರೆ ಮೆಸ್ಕಾಮ್, ಮೈಸೂರಲ್ಲಿದ್ರೆ ಚೆಸ್ಕಾಂ ಅಥವಾ ಸೆಸ್ಕ್ ಅಂತ ಕರಿತೀವಿ, ಅಥವಾ ಹುಬ್ಳಿ ಕಡೆ ಇದ್ರೆ ಎಸ್ಕಾಂ, ಇಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿದ್ರೆ ಜೆಸ್ಕಾಂ. ಹೀಗೆ ಒಟ್ಟು 5 ವಿದ್ಯುತ್ ಸರಬರಾಜು ಕಂಪನಿಗಳಿದಾವೆ. ವಿದ್ಯುತ್ ಸರಬರಾಜು ಕಂಪನಿಗಳು, ಈ ವಿದ್ಯುತ್ ಸರಬರಾಜು ಕಂಪನಿಗಳು ಏನಿದಾವಲ್ವಾ, ಈ ಸರಬರಾಜು ಮಾಡೋದಷ್ಟೇ ಇವ್ರ ಕೆಲಸ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡೋದಷ್ಟೇ ಇವ್ರ ಕೆಲಸ. ಹಾಗಾದ್ರೆ ಇದನ್ನ ಟ್ರಾನ್ಸ್ಮಿಷನ್ ಮಾಡಿರೋರು ಯಾರು? ಟ್ರಾನ್ಸ್ಮಿಷನ್ ಮಾಡೋದಕ್ಕಂತಲೇ KPTCL ಇದೆ, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ KPTCL ಇದೆ. ಹಾಗಾದ್ರೆ ಇವರು ಟ್ರಾನ್ಸ್ಮಿಷನ್ ಮಾಡ್ತಾರೆ, ಇವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಮನೆ ಮನೆಗಳಿಗೆ ಅಂದ್ರೆ, ಹಾಗಾದ್ರೆ ಜನರೇಷನ್ ಮಾಡೋರು ಯಾರು? ಸೊ ಇದು ಡಿಸ್ಟ್ರಿಬ್ಯೂಷನ್ ಆಯ್ತು, ಟ್ರಾನ್ಸ್ಮಿಷನ್ ಆಯ್ತು, ಜನರೇಷನ್ ಯಾರು ಮಾಡ್ತಾರೆ ಹಾಗಾದ್ರೆ ಅಂದ್ರೆ KPCL. KPCL ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಇವ್ರು ಎಲ್ಲಿಂದ ಜನರೇಟ್ ಮಾಡ್ತಾರೆ ಅಂದ್ರೆ, ಒಂದು ಥರ್ಮಲ್ ಪವರ್ ಪ್ಲಾಂಟ್ ಇಂದ, ಎರಡನೇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ಇಂದ, ಮೂರನೇದು ಸೋಲಾರ್ ಪವರ್ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡೋದು ಸಣ್ಣ ಪ್ರಮಾಣದಲ್ಲಿದೆ. ಅದೇ ರೀತಿಯಾಗಿ ಮತ್ತಷ್ಟು ನಮ್ಮ ಕೇಂದ್ರದ ಕೈಗಾ ಅಣು ವಿದ್ಯುತ್ ಸ್ಥಾವರದಿಂದ ಕೂಡ ಕರ್ನಾಟಕದ ಪೋರ್ಷನ್ ಬರುತ್ತೆ. ಸೊ ಅಲ್ಲಿಂದನೂ ಕೂಡ ಹೀಗೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸೊ ವಿವಿಧ ರೀತಿಯ ಪವರ್ ಜನರೇಷನ್ ಪ್ಲಾಂಟ್ಸ್ ಅನ್ನ ನೋಡ್ತೀವಿ. ಎಲ್ಲಾ ಪವರ್ ಜನರೇಷನ್ ಮ್ಯಾನೇಜ್ ಮಾಡ್ತಕ್ಕಂಥದ್ದೇ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಈ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ವಿದ್ಯುತ್ ಅನ್ನ ಅಂದ್ರೆ ಜನರೇಷನ್ ಮಾಡಿರ್ತಕ್ಕಂಥ ವಿದ್ಯುತ್ ಅನ್ನ KPTCL ಅವರು ಟ್ರಾನ್ಸ್ಮಿಷನ್ ಮಾಡ್ತಾರೆ. KPTCL ಅವರಿಂದ ಟ್ರಾನ್ಸ್ಮಿಷನ್ ಆಗಿರ್ತಕ್ಕಂಥ ಪವರ್ ಅನ್ನ ಪರ್ಚೇಸ್ ಮಾಡಿರ್ತಕ್ಕಂಥ ಎಸ್ಕಾಂಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮನೆ ಮನೆಗಳಿಗೆ. ಇದು ವಿದ್ಯುತ್ ಸರಬರಾಜು ಆಗ್ತಕ್ಕಂತಹ ಒಟ್ಟಾರೆ ನಮ್ಮ ಕರ್ನಾಟಕದಿಂದ ವಿದ್ಯುತ್ ಉತ್ಪಾದನೆಯಿಂದ
ಕೊನೆಗೆ ನಮ್ಮ ಮನೆಗಳಿಗೆ ಬರ್ತಕ್ಕಂಥ ಒಟ್ಟಾರೆ ಪಿಕ್ಚರ್. ಸೊ ಇಲ್ಲಿ ಯಾಕೆ 60,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗುರಿ ಅಂತ ಹೇಳಿದ್ದೇನೆ ಅಂದ್ರೆ, ಸೊ ಇತ್ತೀಚೆಗೆ KPCL 55ನೇ ಒಂದು ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಒಂದು ಕಾರ್ಯಕ್ರಮ ಇತ್ತು. ಅದರಲ್ಲಿ ರಾಜ್ಯದಲ್ಲಿ ಈಗ ಆಲ್ರೆಡಿ 32,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. 32,000 ಮೆಗಾವ್ಯಾಟ್. ಕೇಳಬಹುದು ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಈಗ ಆಲ್ರೆಡಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ಪವರ್ ಏನು ಜನರೇಷನ್ ನ ಕೆಪಾಸಿಟಿ ಎಷ್ಟಿದೆ, ಸ್ಥಾಪಿತ ಸಾಮರ್ಥ್ಯ ಅಂದ್ರೆ 32,000 ಮೆಗಾವ್ಯಾಟ್ ಈಗ ಆಲ್ರೆಡಿ ಸದ್ಯದಲ್ಲಿದೆ. ಮುಂದಿನ 7 ವರ್ಷಗಳಲ್ಲಿ ಜಲವಿದ್ಯುತ್, ಉಷ್ಣ ವಿದ್ಯುತ್, ಪವನ ವಿದ್ಯುತ್, ಸೌರ ವಿದ್ಯುತ್ ಸೇರಿದಂತೆ ವಿವಿಧ ಮೂಲಗಳಿಂದ ಅದನ್ನು 60,000 ಮೆಗಾವ್ಯಾಟ್ಗೆ ಹೆಚ್ಚಿಸಲಾಗ್ತಾ ಇದೆ ಅಂತ ಇಂಧನ ಇಲಾಖೆಯ ACS ಆಗಿರತಕ್ಕಂತಹ ಅಡಿಷನಲ್ ಚೀಫ್ ಸೆಕ್ರೆಟರಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ಗೌರವ್ ಗುಪ್ತಾರ್ ಅವರು ಹೇಳಿದ್ದಾರೆ. ಸೊ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ KPCL 55ನೇ ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಒಟ್ಟಾರೆ ಇಲ್ಲಿ ಏನ್ ಗಮನಿಸಬೇಕಂದ್ರೆ, KPCL ನ 55ನೇ ಸಂಸ್ಥಾಪನಾ ದಿನಾಚರಣೆ ಒಂದು, KPCL ಅಂದ್ರೇನು, ಒಟ್ಟು ಸ್ಥಾಪಿತ ಸಾಮರ್ಥ್ಯ 32,000 ಮೆಗಾವ್ಯಾಟ್. ಇಷ್ಟಕ್ಕೆ ನಿಲ್ಲಲ್ಲ, ಕರ್ನಾಟಕದ ಈ ಒಂದು ಪವರ್ ಜನರೇಷನ್ ನ ಪಿಕ್ಚರ್ ಅನ್ನು ನೋಡಿದಾಗ ಒಟ್ಟಾರೆಯಾಗಿ ಸುಮಾರು 31,669, ಅಂದಾಜು 32,000 ಅನ್ಕೊಳ್ಳೋಣ. ಅದರಲ್ಲಿ ಜಲವಿದ್ಯುತ್ 3,798 ಮೆಗಾವ್ಯಾಟ್, ಥರ್ಮಲ್ ವಿದ್ಯುತ್ 5,020, ಅಂದ್ರೆ ಉಷ್ಣ ವಿದ್ಯುತ್ ಸ್ಥಾವರಗಳು ಅಥವಾ ಕಲ್ಲಿದ್ದಲಿನಿಂದ ತಯಾರಾಗ್ತಕ್ಕಂಥ ಥರ್ಮಲ್ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂತಹ ಕಲ್ಲಿದ್ದಲು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಾಗ್ತವೆ. RTPS, BTPS, YTPS ಗಳಾಗಿದ್ದಾವೆ. ಅದೇ ರೀತಿಯಾಗಿ ಉಡುಪಿ. ಓಕೆ, ಇನ್ನು CGS ಅಂದ್ರೆ ಸೆಂಟ್ರಲ್ ಜನರೇಷನ್ ಸ್ಟೇಷನ್ಸ್ ಆಗುತ್ತೆ. ಅಂದ್ರೆ ನಮ್ಮ ಕೈಗಾ ಅಣುವಿದ್ಯುತ್ ಸ್ಥಾವರವನ್ನ ಸೆಂಟ್ರಲ್ NTPC ಅವರು ನೋಡ್ಕೊಳ್ತಾರೆ. ಹಾಗಾಗಿ ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕಕ್ಕೂ ಕೂಡ ಒಂದಷ್ಟು ಅಮೌಂಟ್ ಮೆಗಾವ್ಯಾಟ್ ಬರುತ್ತೆ. ಅದರಲ್ಲಿ 4,300 ಇದೆ ಅಂದಾಜಾಗಿ. ಇನ್ನು ವಿಂಡ್ ಅಂದ್ರೆ ಗಾಳಿ ಅಥವಾ ಪವನ ವಿದ್ಯುತ್ ಇಂದ 5,724 ಇದೆ. ನೋಡ್ತಾ ಹೋದ್ರೆ 5,724 ಅತಿ ಹೆಚ್ಚಾಗಿದೆ. ಜೊತೆಗೆ ಮುಂದೆ ಹೋಗೋಣ, ಕೋ ಜನರೇಷನ್, ಮಿನಿ ಐಡಲ್, ಬಯೋಮಾಸ್, ಸೋಲಾರ್ ಇಂದ 7,911 ಮೆಗಾವ್ಯಾಟ್ಗಳು. ಸೊ ಥರ್ಮಲ್ ಅನ್ನ ಹಿಂದೆ ಹಾಕಿ ಅನಿಸ್ತಾ ಇದೆ, ವಿಂಡ್ ಮತ್ತು ಸೋಲಾರ್ಗಳು ಬಹಳ ಮುಂದೆ ಹೋಗ್ತಾ ಇದಾವೆ. ಇದು ಸೋರ್ಸ್ ವೈಸ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಗುತ್ತೆ 2022ರ ಫಿಗರ್ ಪ್ರಕಾರ. ಸೊ ಗೌರ್ಮೆಂಟ್ ವೆಬ್ಸೈಟ್ ಅಂತ ತೆಗೆದುಕೊಂಡಿರ್ತಕ್ಕಂಥದ್ದು. ಓಕೆ, ಒಟ್ಟಾರೆ ಇಷ್ಟಿದೆ. ಇದರಲ್ಲಿ ಮತ್ತೆ ಏನ್ ಕೇಳ್ತಾರೆ ಅಂದ್ರೆ, ಯಾವುದು ಅತಿ ಹೆಚ್ಚು ವಿದ್ಯುತ್ ಅನ್ನು ಉತ್ಪಾದಿಸ್ತಕ್ಕಂತಹ ರಾಜ್ಯದ ಥರ್ಮಲ್ ಪವರ್ ಸ್ಟೇಷನ್ ಅಂದ್ರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ RTPS, ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಮತ್ತು BTPS ಆಗುತ್ತೆ. ಯರಮರಸ್ ಥರ್ಮಲ್ ಪವರ್ ಸ್ಟೇಷನ್ YTPS, ಅದು ಕೂಡ ನಮ್ಮ ರಾಯಚೂರಲ್ಲೇ ಇದೆ, ಶಕ್ತಿನಗರ. ಓಕೆ, 1,720 RTPS, 1,700 BTPS, 1,600 YTPS ಮ್ಯಾಕ್ಸಿಮಮ್ ಇಲ್ಲಿಂದ ಬರ್ತಾ ಇದೆ. ಅದಾದ ನಂತರ ಶರಾವತಿ, ನಾಗ್ಜರಿ, ವರಾಹಿ ಇವೆಲ್ಲ ನಮ್ಮ ರಾಜ್ಯದ ಜಲವಿದ್ಯುತ್ ಸ್ಥಾಪನಾ ಕೇಂದ್ರಗಳಾಗ್ತವೆ. ಶರಾವತಿಯು ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರ, ಅದರಲ್ಲಿ 1,035 ಮೆಗಾವ್ಯಾಟ್. ನಾಗ್ಜರಿ 900, ವರಾಹಿ 460, ಆಲ್ಮಟ್ಟಿ 290. ಹಾಗೆ ಇನ್ನು ಸಣ್ಣ ಪುಟ್ಟವು ಇದಾವೆ, ನೋಡಬಹುದು. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಶರಾವತಿ ಹೆಸರಲ್ಲೇ ಇದೆ ಶರಾವತಿ ನದಿಗೆ, ಆದ್ರೆ ನಾಗ್ಜರಿ ಎನ್ನುವ ವಿದ್ಯುತ್ ಉತ್ಪಾದನಾ ಕೇಂದ್ರವು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂತಹ ಯಾವ ಒಂದು ಸ್ಥಳದಲ್ಲಿದೆ, ಯಾವ ನದಿಗೆ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ ಅಲ್ವಾ, ಈ ರೀತಿ ಕೇಳ್ತಾರೆ, ಸ್ವಲ್ಪ ಗಮನದಲ್ಲಿರಲಿ. ಹಾಗೆ ಮುಂದೆ ನೋಡ್ತಾ ಹೋಗ್ಬಿಡೋಣ. ಸೊ RTPS ಇದು ಮತ್ತೊಂದಿಷ್ಟು ಗೌರ್ಮೆಂಟ್ ವೆಬ್ಸೈಟ್ ಇಂದ ತೆಗೆದುಕೊಂಡಿರ್ತಕ್ಕಂಥದ್ದು ನೋಡಿದ್ವಿ. ಸೊ ಒಂದು ಗಮನಿಸಬೇಕು. ಮತ್ತೊಂದು ಪ್ರಶ್ನೆಗಳು ಕೂಡ ಬರ್ತವೆ. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಯಾವ ಕಚ್ಚಾ ವಸ್ತುವನ್ನ ಪ್ರಮುಖವಾಗಿ ಬಳಸಲಾಗುತ್ತೆ? ಕಲ್ಲಿದ್ದಲು ಗೊತ್ತಿದೆ. ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಶಕ್ತಿ ಸ್ಥಾವರಗಳು ಎಲ್ಲೆಲ್ಲಿದ್ದಾವೆ? ರಾಯಚೂರು, ಬಳ್ಳಾರಿಯಲ್ಲಿದೆ. ಸೊ ರಾಯಚೂರು ಮತ್ತು ಬಳ್ಳಾರಿ ಗಮನಿಸಬೇಕು. ಜೊತೆಗೆ ಇವಾಗ ನಮ್ಮ ಉಡುಪಿಯಲ್ಲೂ ಕೂಡ ಆಗ್ತಾ ಇದೆ. ಇವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ವಿದ್ಯುತ್ ಪೂರೈಕೆ ಕಂಪನಿ ಸಂಸ್ಥೆ ಅಲ್ಲ ಅಂದ್ರೆ ಟೆಸ್ಕಾಂ ಅಲ್ಲ, ಸೆಸ್ಕು, ಎಸ್ಕಾಂ, ಜೆಸ್ಕಾಂಗಳಿದ್ದಾವೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯೊಂದಿಗೆ ಸಂಬಂಧ ಹೊಂದಿರುವ ನದಿಯು ಈ ಕೆಳಗಿನವುಗಳಲ್ಲಿ ಯಾವುದು ಅಂದ್ರೆ ಮಹಾತ್ಮ ಗಾಂಧಿ ಅಂದ ತಕ್ಷಣ ಶರಾವತಿ ಆಗುತ್ತೆ. ಮತ್ತು ಕರ್ನಾಟಕದ ಮೊದಲ ಜಲ ವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ. ಇವು ಜಸ್ಟ್ ಸ್ಯಾಂಪಲ್ ಕ್ವಶನ್ಸ್ ಒಂದ್ ಕಡೆ ತಂದು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ನೋಟ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಕಾಳಿ ನದಿ ಜಲವಿದ್ಯುತ್ ಯೋಜನೆಗಳು ಅಂತ ಬಂದಾಗ ಒಟ್ಟು 5 ಜಲಾಶಯಗಳು, 4 ಉತ್ಪಾದನಾ ಕೇಂದ್ರಗಳು, 1,755 ಮೆಗಾವ್ಯಾಟ್ ಸ್ಥಾಪಕ ಸಾಮರ್ಥ್ಯವನ್ನು ಹೊಂದಿದೆ. ಸೂಪರ್ ಡ್ಯಾಮ್, ಸೂಪರ್ ಅಣೆಕಟ್ಟಿಗೆ 100 ಮೆಗಾವ್ಯಾಟ್. ನಾಗ್ಜರಿ ಪವರ್ ಹೌಸ್ 900 ಮೆಗಾವ್ಯಾಟ್. ಕರ್ನಾಟಕದ 2ನೇ ಅತಿ ದೊಡ್ಡ ಜಲವಿದ್ಯುತ್ ಕೇಂದ್ರ ಕೊಡಸಳ್ಳಿ, ಕದ್ರಾ ಇವೆಲ್ಲವೂ ಕೂಡ ಕಾಳಿ ನದಿಗೆ ಅಡ್ಡಲಾಗಿ. ಹಾಗಾದ್ರೆ ನಾಗ್ಜರಿ ಕರ್ನಾಟಕದ 2ನೇ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರ ಯಾವ ನದಿಗೆ ಅಂದ್ರೆ ಕಾಳಿ ನದಿಗೆ ಗಮನಿಸಬೇಕು. ಸೊ ಮತ್ತೊಂದು ಕಾವೇರಿ ನದಿ ಜಲವಿದ್ಯುತ್ ಯೋಜನೆ, ಸರ್ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಕೇಂದ್ರ ಮತ್ತು ಶಿಂಷಾ ಜಲವಿದ್ಯುತ್ ಕೇಂದ್ರ. ಸೊ ಇವು ದೇಶದ ಅಥವಾ ಏಷ್ಯಾದ ಅತಿ ಹಳೆಯ ಜಲವಿದ್ಯುತ್ ಯೋಜನೆಗಳಾಗ್ತವೆ, ಗಮನಿಸಬೇಕು.
ಶರಾವತಿಯು ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಕರ್ನಾಟಕದ ಜಲವಿದ್ಯುತ್ ಸ್ಥಾವರಗಳಲ್ಲಿ ಒಂದಾಗುತ್ತೆ. ಸೊ ಅದರಲ್ಲಿ ಲಿಂಗನಮಕ್ಕಿ ಡ್ಯಾಮ್ಗೆ ಒಂದಿದೆ, ಬಹಳ ಸಣ್ಣದ 55 ಮೆಗಾವ್ಯಾಟ್. ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಅಗೇನ್ ಜೋಗದ ಹತ್ರ, ಸೊ 139. ಶರಾವತಿ ವಿದ್ಯುತ್ ಉತ್ಪಾದನಾ ಕೇಂದ್ರವು ಬಹಳ ದೊಡ್ಡದಾಗಿದೆ, 1035 ಮೆಗಾವ್ಯಾಟ್. ಕರ್ನಾಟಕದ ಅತಿ ದೊಡ್ಡ ಜಲವಿದ್ಯುತ್ ಕೇಂದ್ರ ಶರಾವತಿ ಉತ್ಪಾದನಾ ಕೇಂದ್ರವಾಗುತ್ತೆ. ಗೇರುಸೊಪ್ಪ ನೆಕ್ಸ್ಟ್. ಒಟ್ಟಾರೆಯಾಗಿ ಸುಮಾರು 1500 ಹತ್ತತ್ರ ಇದೆ ಶರಾವತಿ. ಅತಿ ದೊಡ್ಡ ಜಲವಿದ್ಯುತ್ ಕೊಡುಗೆ ನೀಡ್ತಕ್ಕಂಥದ್ದು ಶರಾವತಿ ಕಣಿವೆ. ಸೊ ವರಾಹಿ, ಸೊ ಅಗೇನ್ ವರಾಹಿ ಭೂಗರ್ಭ ಜಲವಿದ್ಯುತ್ ಕೇಂದ್ರ ಇದೆ, ಮಾಣಿ ಡ್ಯಾಮ್ ಇದೆ. ಅದೇ ರೀತಿಯಾಗಿ ಕೃಷ್ಣಾ ನದಿಗೆ ಆಲಮಟ್ಟಿ ಡ್ಯಾಮ್ ಇದೆ. ಹೀಗೆ ಸಾಕಷ್ಟು ವಿಚಾರಗಳು ನಾನು ಬೇರೆ ಕಡೆ ಕರ್ನಾಟಕದ ನದಿ ವ್ಯವಸ್ಥೆಗಳ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದೀನಿ. 55ನೇ ಸಂಸ್ಥಾಪನಾ ದಿನಾಚರಣೆ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ 1970ರಲ್ಲಿ ಸ್ಥಾಪನೆ ಆಗಿತ್ತು. ಬೆಂಗಳೂರಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಅನ್ನೋದನ್ನ ಗಮನಿಸ್ತಾ ಯಲಹಂಕದಲ್ಲಿ ಅನಿಲ ಆಧಾರಿತ ವಿದ್ಯುತ್ ಯೋಜನೆಯನ್ನು ಕೂಡ ತರ್ತಾ ಇದ್ದಾರೆ. ರಾಜ್ಯದ ಪ್ರಪ್ರಥಮ ಅನಿಲ ಆಧಾರಿತ ಯಲಹಂಕ ಸಂಯೋಜಿತ ಆವರ್ತ ವಿದ್ಯುತ್ ಸ್ಥಾವರ ಗಮನಿಸಬೇಕು. ಗ್ಯಾಸ್ ಟರ್ಬೈನ್ ಜನರೇಟ್ ಔಟ್ಪುಟ್ ಮೂಲಕ 236 ಮೆಗಾವ್ಯಾಟ್ ಯಲಹಂಕದಲ್ಲಿ. ಸೊ ಗಮನಿಸಬೇಕು, ಬಹಳ ಸುದ್ದಿಯಲ್ಲಿದೆ. ಇನ್ನೊಂದು ಘನ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನಾ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಎಲ್ಲಿ ತಂದಿದೆ ಅಂದ್ರೆ ಬಿಡದಿಯಲ್ಲಿ ತಂದಿದೆ. ಬೆಂಗಳೂರು ಹತ್ತಿರದ ಬಿಡದಿಯಲ್ಲಿ. ಗಮನಿಸಬೇಕು, ಜಲ ವಿದ್ಯುತ್ ಅಲ್ಲ, ಘನ ತ್ಯಾಜ್ಯ ವಿದ್ಯುತ್ ನೆನ್ಪಿಡ್ಬೇಕು. ಬಿಡದಿ, ಇನ್ನೊಂದ್ ಕಡೆ ಯಲಹಂಕದಲ್ಲಿ ಅನಿಲ ಆಧಾರಿತ ವಿದ್ಯುತ್ ಯೋಜನೆ. 1902ರಲ್ಲಿ ಏಸಿಯಾಸ್ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಅಂದ್ರೆ ಅದು ಶಿವನ ಸಮುದ್ರವಾಗುತ್ತೆ. 1902ರಲ್ಲಿಯೇ ವರ್ಲ್ಡ್ಸ್ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ 147 ಕಿಲೋಮೀಟರ್ KGF ನ ಬಂಗಾರದ ಗಣಿಗಳಿಗೆ ಶಿವನ ಸಮುದ್ರದಿಂದ ಎಳೆದಿರ್ತಕ್ಕಂಥದ್ದು. ಮತ್ತು ಬೆಂಗಳೂರು ಸಿಟಿಗೆ ವಿದ್ಯುತ್ ಅನ್ನು ಕೊಟ್ಟಿರ್ತಕ್ಕಂಥ ಯೋಜನೆ ಕೂಡ ಇದೇ ನಮ್ಮ ಶಿವನ ಸಮುದ್ರ ಯೋಜನೆ ಆಗುತ್ತೆ, ಕಾವೇರಿ ನದಿಗೆ ಅಡ್ಡಲಾಗಿ. ಸೊ ಹೀಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೂಡ ನೋಡಬಹುದು. ಕರ್ನಾಟಕದ KPCL ನ 3 ಬೃಹತ್ ಜಲವಿದ್ಯುತ್ ಯೋಜನೆಗಳೆಂದ್ರೆ ಶರಾವತಿ ಕಣಿವೆಯಲ್ಲಿ ಸುಮಾರು 1469, ಕಾಳಿ ಕಣಿವೆಯಲ್ಲಿ 1770. ಶರಾವತಿ ಕಣಿವೆ ಅಂದ್ರೆ ಶರಾವತಿ ವಿದ್ಯುತ್ ಕೇಂದ್ರ, ಕಾಳಿ ಕಣಿವೆ ಅಂದ್ರೆ ನಾಗ್ಜರಿ ಆಗುತ್ತೆ, ನೆನ್ಪಿಡಿ. ವರಾಹಿ ಕೂಡ ಇದೆ. ಓಕೆ, ಒಟ್ಟು 31 ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿದಾವೆ. ಪ್ರಮುಖವಾಗಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು 16 ಪ್ರಮುಖವಾಗಿದ್ದಾವೆ. ಓಕೆ, ಸೊ ಒಂದಷ್ಟು ನವೀಕರಿಸಬಹುದಾಗಿರತಕ್ಕಂಥ ವಿದ್ಯುತ್ ಉತ್ಪಾದನಾ ಯೋಜನೆಗಳು ಕಪ್ಪತ್ಗುಡ್ಡದಲ್ಲಿ, ಪವನ ವಿದ್ಯುತ್ ಕೇಂದ್ರಗಳು, ಹೀಗೆ ಬೇರೆ ಬೇರೆ ವಿಚಾರಗಳಿದಾವೆ. ಸೊ ನೆನಪಿರ್ಲಿ. ಓಕೆ, ಸೊ ಇದು ಪ್ರಮುಖವಾಗಿ 2 ಅಂದ್ರೆ ಯಲಹಂಕ ಅನಿಲ್ ಆಧಾರಿತ ಯೋಜನೆ, ಬಿಡದಿ ಘನತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ. ಸೊ ಅವು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ, ನೆನ್ಪಿಡ್ಬೇಕು. ಅರ್ಥ ಆಯ್ತು ಅನ್ಕೊಳ್ತೀನಿ. ಬಹಳ ಡೀಪ್ ಆಗಿತ್ತು, ಬಟ್ ಒಂದೊಂದ್ಸಲ ನಾನು ಇವನ್ನೆಲ್ಲ ರಿವಿಷನ್ ಮಾಡಿಸ್ತೀನಿ. ಕಾರಣ ಏನಂದ್ರೆ ನೀವು ಓದಲ್ಲ, ಅದಕ್ಕೋಸ್ಕರ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಇದ್ದದ್ದೇ ಸಿಂಪಲ್ ಆಗಿ ಹೌದಪ್ಪ KPCL ನ 55ನೇ ಜನ್ಮ ಏನು ಸಂಸ್ಥಾಪನಾ ದಿನಾಚರಣೆ ಅಂತ ಇರೋದಷ್ಟೇ. ಅದರಲ್ಲಿ ಹೇಳಿದ್ರು ನೋಡಿ 32,000 ಇದೆ, 60,000ಕ್ಕೆ ಹೆಚ್ಚಿಸಬೇಕು ಅಂತ ಇದೀವಿ ಅಂತ ಹೇಳಿದ್ರು. ಕರ್ನಾಟಕದ ಪ್ರಸ್ತುತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ, ಸ್ಥಾಪಿತ ಸಾಮರ್ಥ್ಯ 32,000 ಮೆಗಾವ್ಯಾಟ್. ಅಷ್ಟು ಹೇಳ್ಬಿಟ್ಟು ಮುಂದಕ್ಕೆ ಹೋಗೋದಾಗಿತ್ತು, ಅಥವಾ KPCL ಬಗ್ಗೆ ಯಾವಾಗ ಸ್ಥಾಪನೆ ಆಯ್ತು ಅಂತ ಹೇಳ್ಬೋದಾಗಿತ್ತು. ಸೊ ಬಟ್ ಅವಾಗ ಇದನ್ನ ರೀಕ್ಯಾಪ್ ಮಾಡಬೇಕು, ಅವಾಗ ನೀವು ರಿವಿಷನ್ ಮಾಡ್ಕೊಳ್ತೀರಾ. ಇಲ್ಲದ ನೀವೇ ಮಾಡ್ಕೊಳ್ಳಲ್ಲ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಹೇಳಿದ್ದೀನಿ. ಸ್ವಲ್ಪ ಲೆಂತಿ ಅನ್ಸ್ಬೋದು, ಬಟ್ ಎಲ್ಲವೂ ಕೂಡ ನಿಮಗೆ ಒಂದೇ ಕಡೆ ತಂದು ಕೊಡ್ತಕ್ಕಂಥ ಪ್ರಯತ್ನ. ಇನ್ನು ಕ್ವಶನ್ ನಂಬರ್ 3 ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. UPSC ಮುಖ್ಯಸ್ಥರು ಮನೋಜ್ ಸೋನಿರ್ ಅವರು ದಿಢೀರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರ ಸ್ಥಾನಕ್ಕೆ ಇವತ್ತು ಒಬ್ಬ ಮಹಿಳಾ ಅಧಿಕಾರಿಯನ್ನು ಕೂಡ ತಂದಿದ್ದಾರೆ. ಅವರ ಹೆಸರನ್ನ ನೀವೇ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಆಗಸ್ಟ್ 1 ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದೇ ಇದೆ. ಸೊ ನೋಡೋಣ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಬಹಳ ಜನ ನಿಮ್ಮಲ್ಲಿ ಎಕ್ಸಾಮ್ ಕೂಡ ಬರೆದಿರ್ಬೋದು, ಬರೆಯೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇರ್ಬೋದು, ಪ್ರಿಪರೇಷನ್ ಕೂಡ ಮಾಡ್ತಾ ಇರ್ಬೋದು. UPSC ಚೀಫ್ ಮನೋಜ್ ಸೋನಿ ರಿಸೈನ್ ಸಡನ್ಲಿ. ಏನಾಗಿತ್ತು? ಮನೋಜ್ ಸೋನಿ ದಿಢೀರ್ ರಾಜೀನಾಮೆ. NTA ಮುಖ್ಯಸ್ಥರ ಬದಲಾವಣೆ ಬೆನ್ನಲ್ಲೇ ಹೊಸ ಬೆಳವಣಿಗೆ. ಪ್ರತಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಅದಲ್ಲಿದ್ದಿದೆ. UPSC ಮುಖ್ಯಸ್ಥ ರಿಸೈನ್. ಸೊ ಏನಾಗಿದೆ ಈಗ ನೋಡ್ಬೋದು ನೀವು. ಸೊ ಒಂದು IAS ಪೂಜಾ ಕೇಡ್ಕರ್ ಅನ್ನೋರ ಬಗ್ಗೆ ಒಂದಷ್ಟೇನೋ ನಕಲಿ ಸರ್ಟಿಫಿಕೇಟ್ ಅಂತ ಏನೋ ಇತ್ತು, ಆ ವಿಚಾರ ಒಂದ್ ಕಡೆ. ಮತ್ತೊಂದ್ ಕಡೆ ನೀಟ್ ಎಕ್ಸಾಮ್ದು ಕೂಡ ತೊಂದರೆ ಆಯಿತು. ಹಾಗಾಗಿ ಕೇಂದ್ರ ಸರ್ಕಾರದ ಪರೀಕ್ಷೆ ನಡೆಸ್ತಕ್ಕಂತಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ಒಂದಷ್ಟು ಜನರ ಕಣ್ಣಿನಲ್ಲಿ ಬಂದವು, ಅಪೋಸಿಷನ್ ಕಣ್ಣಿನಲ್ಲಿ ಬಂದವು. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ UPSC ಮುಖ್ಯಸ್ಥರು ರಿಸೈನ್ ಮಾಡಿಬಿಟ್ಟಿದ್ದಾರೆ. ಇನ್ನು 5 ವರ್ಷಗಳ ಅಧಿಕಾರಾವಧಿ ಬಾಕಿ ಇದ್ದರೂ ಕೇಂದ್ರ ಲೋಕಸೇವಾ ಆಯೋಗದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮುಖ್ಯಸ್ಥ ಮನೋಜ್ ಸೋನಿ ಅವರು ದಿಢೀರ್ ರಾಜೀನಾಮೆ ನೀಡಿದ್ದಾರೆ. ಅವರ ಸ್ಥಾನಕ್ಕೆ ಈಗ ಆಲ್ರೆಡಿ ಒಬ್ಬ ಮಹಿಳಾ ಅಧಿಕಾರಿ ಬಂದಿದ್ದಾರೆ. ಅವರ ಹೆಸರನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾನು ಆಗಸ್ಟ್ 2024 ಮೊದಲನೇ ಭಾಗದಲ್ಲಿ ಡಿಸ್ಕಷನ್ ಮಾಡೋಣ. ನೀಟ್ UG ಅಕ್ರಮಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಕೆಲವು ವಾರಗಳಿಂದಷ್ಟೇ NTA ಮುಖ್ಯಸ್ಥ ಸುಬೋಧ್ ಕುಮಾರ್ ಸಿಂಗ್ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಿತ್ತು.
ಪುಣೆ ಮೂಲದ ಪ್ರೊಬೇಷನರಿ IAS ಅಧಿಕಾರಿ ಪೂಜಾ ಕೇಡ್ಕರ್ ಅವರ ಮೀಸಲು ಕೋಟ ವಿವಾದ ಮತ್ತು ಅಧಿಕಾರ ದುರ್ಬಳಕೆ ಪ್ರಕರಣವು ದೇಶಾದ್ಯಂತ ಸದ್ದು ಮಾಡಿದ ಹೊತ್ತಿನಲ್ಲಿಯೇ ಮನೋಜ್ ಸೋನಿ ಅವರು ರಾಜೀನಾಮೆ ನೀಡಿರುವುದು ಒಂಥರ ಆಶ್ಚರ್ಯವಾಗಿದೆ. ಸೊ ಇರಲಿ ಅದು. ಇನ್ನು 5 ವರ್ಷ ಬಾಕಿ ಇತ್ತಂತೆ. 59 ವರ್ಷದ ಖ್ಯಾತ ಶಿಕ್ಷಣ ತಜ್ಞರು ಆಗಿರುವ ಮನೋಜ್ ಸೋನಿ ಅವರು 2017 ಜೂನ್ 28ರಂದು UPSC ಸದಸ್ಯರಾಗಿ ಆಯ್ಕೆಯಾಗಿದ್ರು. ನಂತರ ಅಧ್ಯಕ್ಷರು ಕೂಡ ಆಗಿದ್ರು. ಬಟ್ ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ವಿಚಾರಗಳಿದಾವೆ. ಇಲ್ಲಿ UPSC ಚೇರ್ಮನ್ ಯಾರಾಗಿದ್ರು ಅಂದ್ರೆ ಮನೋಜ್ ಸೋನಿ ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಸ್ಥಾನಕ್ಕೆ ಒಬ್ರು ಮಹಿಳೆ ಬಂದಿದ್ದಾರೆ. ಅವ್ರ ಹೆಸರು ಹೇಳಿದೀನಿ, ನೀವೇ ಕಮೆಂಟ್ ಮಾಡಿ ಅಂತ. ಇನ್ನು ನಮ್ಮ ಸಂವಿಧಾನದಲ್ಲಿ, ನಮ್ಮ ಭಾರತದ ಸಂವಿಧಾನದಲ್ಲಿ ಒಂದು ನಾವು ಸಂವಿಧಾನಾತ್ಮಕ ಸಂಸ್ಥೆಗಳಂತ ಕರಿತೀವಿ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಇನ್ನೊಂದು ಸಂವಿಧಾನಾತ್ಮಕವಲ್ಲದ ಸಂಸ್ಥೆಗಳು, ಮತ್ತೆ ಅದರಲ್ಲಿ ಶಾಸನಾತ್ಮಕ ಸಂಸ್ಥೆಗಳು, ಸ್ಟ್ಯಾಟ್ಯೂಟರಿ ಬಾಡೀಸ್, ಮತ್ತೆ ಎಕ್ಸಿಕ್ಯೂಟಿವ್ ಬಾಡೀಸ್, ಕಾರ್ಯನಿರ್ವಾಹಕ ಸಂಸ್ಥೆಗಳಂತ ಕರಿತೀವಿ. ಇದ್ರ ಬಗ್ಗೆ ಕೂಡ ನಾನು ನಮ್ಮ ಅಪಾಯಿಂಟ್ಮೆಂಟ್ಸ್ ಅನ್ನೋ ವಿಡಿಯೋದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಹೂ ಈಸ್ ಹೂ ಅಂತ. ಹೂ ಈಸ್ ಹೂ ಯಾವ ವಿಡಿಯೋ ಅಂತ ಈಗ ನೀವು ಹೋಗಿ ನೋಡ್ಬೋದು. ಹೂ ಈಸ್ ಹೂ ಅಂತ ಟೈಪ್ ಮಾಡಿದ್ರು ಕೂಡ ಬರುತ್ತೆ. ಇಲ್ಲಿ ಸಂವಿಧಾನಾತ್ಮಕ ಸಂಸ್ಥೆಗಳಂತ ಬಂದಾಗ ಪ್ರಮುಖವಾಗಿ ಎಲೆಕ್ಷನ್ ಕಮಿಷನ್, UPSC, ಫೈನಾನ್ಸ್ ಕಮಿಷನ್ ಇವೆಲ್ಲ ಬರ್ತವೆ. ಅದರಲ್ಲಿ UPSC ಆರ್ಟಿಕಲ್ 315 ಅಂತ ಮಾತಾಡಿರ್ತೀವಿ. ಭಾರತದ ಸಂವಿಧಾನಕ ಸಂಸ್ಥೆಗಳು, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಫ್ ಇಂಡಿಯಾ, ಆರ್ಟಿಕಲ್ 315 ಪ್ರಕಾರ ನಮ್ಮ ಭಾರತದಲ್ಲಿ ಒಂದು ಕೇಂದ್ರ ಲೋಕಸೇವಾ ಆಯೋಗ ಇದೆ ಮತ್ತು ರಾಜ್ಯಗಳಲ್ಲಿ ರಾಜ್ಯ ಲೋಕಸೇವಾ ಆಯೋಗಗಳಿದಾವೆ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ KPSC ಇದೆ. ಇನ್ನು ಈ UPSCಯ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದು ನಮ್ಮ ದೇಶದಲ್ಲಿನ ಗ್ರೂಪ್ ಎ ಪೋಸ್ಟ್ ಅಥವಾ ಆಲ್ ಇಂಡಿಯಾ ಸರ್ವಿಸಸ್ ಆಗಿರ್ತಕ್ಕಂತಹ IAS, IPS ಮತ್ತು IFS ಗಳಾಗಿರ್ಬೋದು, ಅಥವಾ ಗ್ರೂಪ್ ಎ, ಗ್ರೂಪ್ ಬಿ ಇತರೆ ಸರ್ವಿಸಸ್ಗೂ ಕೂಡ ಎಕ್ಸಾಮ್ ಅನ್ನು ನಡೆಸುತ್ತೆ. ಮನೋಜ್ ಸೋನಿ ಅವರು UPSC ಚೇರ್ಮನ್ ಆಗಿದ್ರು. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ KPSCಯ ಅಧ್ಯಕ್ಷರು ಶಿವಶಂಕರಪ್ಪ S ಸಾವುಕಾರ್ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ನೋಡಿದೀವಿ ಇದ್ರ ಬಗ್ಗೆ ಕೂಡ ಆಲ್ರೆಡಿ. KPSCಯ ಅಧ್ಯಕ್ಷರು ಯಾರು, ಯಾವಾಗ ಆಯ್ಕೆ ಆದ್ರು, ಏನು ಅಂತ ಕೂಡ ನೋಡಿದೀವಿ. ಇನ್ನು ಕ್ವಶನ್ ನಂಬರ್ 4, ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಪ್ರಗತಿ ಪಥ ಯೋಜನೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಗತಿ ಪಥ ಯೋಜನೆ ಬಗ್ಗೆ ಹೇಳಿದ್ದಾರೆ. ಇದು ಬಜೆಟ್ ಅಲ್ಲಿ ಕೂಡ ಬಂದಿತ್ತು, ಈಗ ಜಾರಿ ಆಗ್ತಾ ಇದೆ. ಸೊ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಗತಿ ಪಥ ಎಂಬ ಯೋಜನೆಯನ್ನ ರೂಪಿಸಲಾಗಿದ್ದು, ಇದರಡಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 30 ಕಿಲೋಮೀಟರ್ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಲಾಗಿದೆ ಅಂತ ಪರಿಷತ್ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ರಾಜ್ಯದ ಗ್ರಾಮೀಣ ಭಾಗದಲ್ಲಿ 62,157 ಕಿಲೋಮೀಟರ್ ಡಾಂಬರೀಕರಣ ರಸ್ತೆ, 22,060 ಕಿಲೋಮೀಟರ್ ಜಲ್ಲಿ ರಸ್ತೆ ಇದೆ, 1.14 ಲಕ್ಷ ಕಿಲೋಮೀಟರ್ ಮಣ್ಣಿನ ರಸ್ತೆ ಇದೆ ಅಂತ ಈಗ ಆಲ್ರೆಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ. ಸೊ ಇನ್ನು ಬಹಳ ಇಂಪ್ರೂವ್ ಆಗಬೇಕು. ಕೇವಲ ಒಂದು ವಿಧಾನಸಭೆಯಲ್ಲಿ 30 ಕಿಲೋಮೀಟರ್ ಅಂದ್ರೆ ಏನು ಅಷ್ಟೊಂದು ಅನ್ಸಲ್ಲ. ಇನ್ನು ಸ್ವಲ್ಪ ಸರ್ಕಾರ ಗ್ರಾಮೀಣ ರಸ್ತೆಗಳನ್ನು ಇನ್ನಷ್ಟು ಇಂಪ್ರೂವ್ ಮಾಡೋದ್ರತ್ತ ಗಮನ ಕೊಡ್ಲಿ ಅಂತ ಹೇಳ್ತಾ, ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ವಾಜಪೇಯಿ ಅವರ ಕಾಲದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ PMGSY ಇದರ 4ನೇ ಹಂತ ಈಗ ಬಜೆಟ್ ಅಲ್ಲಿ ನಾವು ಈಗ ಆಲ್ರೆಡಿ ಕೇಂದ್ರ ಬಜೆಟ್ ಅಲ್ಲಿ ಮಾತಾಡಿದೀವಿ. ಅದು ಒಂದ್ ಕಡೆ. ಇನ್ನು ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಪ್ರಗತಿ ಪಥ ಎಂಬ ದೊಡ್ಡ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಇದರಡಿ ಪ್ರತಿ ವರ್ಷ ರಾಜ್ಯದ ಎಲ್ಲಾ 224 ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿ ವರ್ಷ ಅಂತ ಹಂಗಂದ್ರೆ ಪರವಾಗಿಲ್ಲ. ಸೊ ಒಂದೊಂದು ವರ್ಷಕ್ಕೆ 2-3-6 ಒಂದು 6,000 ಕಿಲೋಮೀಟರ್ ಇಂಪ್ರೂವ್ ಆಗುತ್ತೆ. 5 ವರ್ಷಕ್ಕೆ ಒಂದು 30,000 ಕಿಲೋಮೀಟರ್ ಇಂಪ್ರೂವ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಡಾಂಬರೀಕರಣ ಎಷ್ಟಾಗುತ್ತೆ ಅಂದ್ರೆ ಸುಮಾರು ಒಂದು 30,000 ಕಿಲೋಮೀಟರ್ ಆಗ್ಬೇಕು. ಸರಿಯಾಗಿ ಆದ್ರೆ ನಮ್ಮ ಹಳ್ಳಿಗಳಿಗೂ ಒಳ್ಳೆ ರಸ್ತೆಗಳು ಕೂಡ ಸಿಗ್ತವೆ. ಒಟ್ಟಾರೆ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಪ್ರಗತಿ ಪಥ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಪ್ರಗತಿ ಪಥ ಹೆಸರೇ ಹೇಳ್ತಾ ಇದೆ, ಪ್ರಗತಿ ಪಥ ಅಂತೆ. ಇದು ರಾಜ್ಯದ ಯುವಕರ ಉತ್ತಮ ಪಡಿಸೋದಕ್ಕೆ ಅಥವಾ ರೈತರ ಕಲ್ಯಾಣ ಯೋಜನೆ ಅಥವಾ ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣ ಯೋಜನೆ ಅಥವಾ ಗ್ರಾಮೀಣ ರಸ್ತೆಗಳ ಉತ್ತಮ ಪಡಿಸುವಿಕೆ ಯೋಜನೆ. ಸೊ ನೆನ್ಪಿಡ್ಬೇಕು, ಎಕ್ಸಾಮ್ ಅಲ್ಲಿ ಪ್ರಶ್ನೆ ನಾವು ತಿಳ್ಕೊಂಡಿರ್ತೀವಿ, ಬಟ್ ಯಾವ್ದಕ್ಕಂತ ಗೊತ್ತಿರಲ್ಲ, ನೆನ್ಪಿಡಿ ಅಂತ ಹೇಳ್ತಾ. ಸೊ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಎನ್ನುವ ಅಡಿಯಲ್ಲಿ ಮೊನ್ನೆ ಬಜೆಟ್ ಅಲ್ಲಿ ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕ ಜಾಲವನ್ನ ವ್ಯವಸ್ಥಿತವಾಗಿ ಮತ್ತು ಗುಣಾತ್ಮಕವಾಗಿ ಅಭಿವೃದ್ಧಿಪಡಿಸಲು ಪ್ರಗತಿ ಪಥ ಯೋಜನೆಯನ್ನ ಬಾಹ್ಯ ನೆರವಿನೊಂದಿಗೆ ತರ್ತೀವಿ ಅಂತ ಸಿದ್ದರಾಮಯ್ಯ ಅವರು ಬಜೆಟ್ ಅಲ್ಲಿ ಹೇಳಿದ್ರು. ಈ ಯೋಜನೆ ಅಡಿಯಲ್ಲಿ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳು ಸರ್, ಮತ್ತೆ 224 ಇದಾವಲ್ಲ ಅಂದ್ರೆ ಇದು ಪ್ರಗತಿ ಪಥ ಅಂತಕ್ಕಂಥದ್ದು ನಾನ್ ಕಲ್ಯಾಣ ಕರ್ನಾಟಕ ರೀಸನ್ಗೆ, ಕಲ್ಯಾಣ ಕರ್ನಾಟಕ ರೀಸನ್ಗೆ ಕಲ್ಯಾಣ ಪಥ ಅಂತಕ್ಕಂಥ ಯೋಜನೆ ಇದೆ. ನೆನ್ಪಿಡ್ಬೇಕು, ಪ್ರಗತಿ ಪಥ ಮತ್ತು ಕಲ್ಯಾಣ ಪಥ. ಹೀಗೆ ಕಲ್ಯಾಣ ಪಥ ಯೋಜನೆ ಅಡಿ ಕಲ್ಯಾಣ ಕರ್ನಾಟಕದ 38 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳು, ಅದೇ ರೀತಿಯಾಗಿ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳು ನಾನ್ ಕಲ್ಯಾಣ ಕರ್ನಾಟಕ. ತಲಾ 50 ಕಿಲೋಮೀಟರ್ ಉದ್ದದ ರಸ್ತೆಗಳಂತೆ ಒಟ್ಟಾರೆಯಾಗಿ 9,450 ಕಿಲೋಮೀಟರ್ ಉದ್ದದ ರಸ್ತೆಯನ್ನ 5,700 ಕೋಟಿ ರೂಪಾಯಿ ವೆಚ್ಚದಲ್ಲಿ
ಪ್ರಗತಿ ಪಥ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 38 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮಾದರಿಯಲ್ಲಿ 1150 ಕಿಲೋಮೀಟರ್ ರಸ್ತೆ, ಒಟ್ಟಾರೆಯಾಗಿ ಸುಮಾರು 10,500 ಕಿಲೋಮೀಟರ್ಗಳು, ಸುಮಾರು 6,500 ಕೋಟಿ ರೂಪಾಯಿಗಳು ಪ್ರಗತಿ ಪಥ, ಕಲ್ಯಾಣ ಪಥ. ಇದ್ರ ಬಗ್ಗೆ ಹೆಂಗ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಮೊನ್ನೆ 2024 KPSC ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಜನವರಿ 21 ನಡೆಸಿತ್ತು. ಸೊ NHK ಪೇಪರ್. ಸೊ ಈಗ ನೀವು ಬರಿತಾ ಇರ್ತಕ್ಕಂತಹ KPSC ಗೆಜೆಟೆಡ್ ಪ್ರೊಫೆಷನಲ್ಸ್ ಆಗಿರ್ಬೋದು, KPSC PDO ಆಗಿರ್ಬೋದು, ಗ್ರೂಪ್ ಸಿ, ಗ್ರೂಪ್ ಬಿ, ಅವೆಲ್ಲದರಲ್ಲೂ ಕೂಡ ಇದೇ ರೀತಿ ಪ್ರಶ್ನೆಗಳು ಬರ್ತವೆ. ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ಅವುಗಳ ನಿರ್ವಹಣೆ ಮಾಡ್ತಾ ಇದೆ? ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಹೌದು. ರಸ್ತೆಗಳ ನಿರ್ವಹಣೆ, ಗ್ರಾಮೀಣ ರಸ್ತೆಗಳದು. ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ MMGRAY, ಹೌದು. ಮತ್ತು ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ, ಹೌದು. ನಮ್ಮ ಕೆರೆ ನಮ್ಮ ರಸ್ತೆ ಅನ್ನೋದಿಲ್ಲ. ಹಾಗಾಗಿ 3 ಆಪ್ಷನ್ಗಳು ಸರಿ. ಆಪ್ಷನ್ ನಂಬರ್ 2 ಅಂತ ಹೇಳಿದ್ವಿ. ಸೊ 1, 2, 3 ಸರಿ, 4ನೇದಲ್ಲ ಅಂತ ಈಗ ಆಲ್ರೆಡಿ ಮಾತಾಡಿದ್ವಿ, ಮತ್ತೆ ನಾನು ಹೇಳಕ್ ಹೋಗಲ್ಲ. ಸೊ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೋಸ್ಕರನೇ ಒಂದು ಸಂಸ್ಥೆ ಇದೆ, ಅದನ್ನ ಕರ್ನಾಟಕ ರೂರಲ್ ರೋಡ್ ಡೆವಲಪ್ಮೆಂಟ್ ಏಜೆನ್ಸಿ, KRRDA, ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಆಗುತ್ತೆ. ಯಾವ ಸಂಸ್ಥೆ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ಕೂಡ ಕೇಳಿದರೆ ನೆನಪಿರ್ಲಿ ಅಂತ ಹೇಳ್ತಾ, ಸೊ ಯಾವ್ಯಾವ ರಸ್ತೆ ಯೋಜನೆಗಳಿದಾವೆ ಅನ್ನೋದನ್ನ ನೋಡಿ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ರಿವಿಷನ್ ಮಾಡಿದ್ದೇನೆ ಅಂತ ಹೇಳ್ತಾ, ಸೊ ಇಲ್ಲಿ ಹೈವೇ, ನ್ಯಾಷನಲ್ ಹೈವೇಸ್ ಇದ್ರೆ ಯೆಲ್ಲೋ ಅಂಡ್ ವೈಟ್, ಸೊ ಸ್ಟೇಟ್ ಹೈವೇಸ್ ಇದ್ರೆ ಗ್ರೀನ್ ಅಂಡ್ ವೈಟ್, ಮತ್ತು ಸಿಟಿ ಡಿಸ್ಟ್ರಿಕ್ಟ್ ರೋಡ್ಸ್ ಇದ್ರೆ ಬ್ಲೂ, ಬ್ಲಾಕ್ ಅಂಡ್ ವೈಟ್, ಮತ್ತು ರೂರಲ್ ರೋಡ್ಸ್ ಇದ್ರೆ ಆರೆಂಜ್ ಅಂಡ್ ವೈಟ್ ಅನ್ನೋದನ್ನ ತಿಳ್ಕೊಳ್ತಾ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 5, ಶಿರೂರು ಗುಡ್ಡ ಕುಸಿತ. ಶಿರೂರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗಂಗಾವಳಿ ನದಿಯ ಪಕ್ಕದಲ್ಲಿದ್ದಂತಹ ಒಂದು ರಸ್ತೆ ಏನಿದೆ ಅಲ್ಲಿ, ನ್ಯಾಷನಲ್ ಹೈವೇ. ಆ ನ್ಯಾಷನಲ್ ಹೈವೇಯಿಂದ ಶಿರೂರು ಹತ್ರ ಗುಡ್ಡ ಕುಸಿತಗೊಂಡು ಅಲ್ಲಿರ್ತಕ್ಕಂಥ ಮನೆಗಳು, ಜನರನ್ನೆಲ್ಲ, ದೊಡ್ಡ ದೊಡ್ಡ ಲಾರಿ, ಟ್ಯಾಂಕರ್ನೆಲ್ಲ ಕೊಚ್ಕೊಂಡು ಹೋಗಿದೆ. ಅಂದ್ರೆ ಗುಡ್ಡ ಕುಸಿತ ಇವತ್ತು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕೇರಳದಲ್ಲೂ ಕೂಡ ಏನಾಗಿದೆ ಅನ್ನೋದನ್ನ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ. 100ಕ್ಕೂ ಹೆಚ್ಚು ಜನ ಆ ಗುಡ್ಡ ಕುಸಿತದಲ್ಲಿ ಇವತ್ತು ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅಥವಾ ನ್ಯಾಚುರಲ್ ಕೆಲಾಮಿಟಿ ಆಗ್ತಾ ಇದೆ. ಇವಾಗ ನಮ್ಮ ಕಸ್ತೂರಿ ರಂಗನ್ ವರದಿ ಅಥವಾ ಮಾಧವ್ ಗಾಡ್ಗೇಳ್ ಅವರ ವರದಿಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಪಶ್ಚಿಮ ಘಟ್ಟಗಳ ಉಳಿವಿಗೆ ಪ್ರಯತ್ನ ಮಾಡಬೇಕು ಅನ್ನೋ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಪಂಚದಲ್ಲಿಯೇ ಸಾಕಷ್ಟು ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳ ವಾಸಸ್ಥಳವಾಗಿರ್ತಕ್ಕಂತಹ ಎಂಡೆಮಿಕ್ ಪ್ರಭೇದಗಳು, ಸ್ಥಳೀಯ ಪ್ರಭೇದಗಳಿಗೆ ಒಂದು ಮನೆಯಾಗಿರ್ತಕ್ಕಂತಹ ಪಶ್ಚಿಮ ಘಟ್ಟಗಳ ಉಳಿವಿಗೆ ಇವತ್ತು ಕೂಗು ಕೇಳಿ ಬರ್ತಾ ಇದ್ದಾವೆ. ಹಾಗಾದ್ರೆ ಶಿರೂರು ಗುಡ್ಡ ಕುಸಿತದ ಸ್ಥಳಕ್ಕೆ ಮಿಲಿಟರಿ ಪಡೆಯೂ ಕೂಡ ಬಂದಿದೆ. ಮಣ್ಣು ತೆರವು ಕಾರ್ಯಾಚರಣೆ ಚುರುಕುಗೊಂಡಿದೆ. ಕರುನಾಡು ಮಳೆ ಬೀಡು ಶಿರೂರು ಗುಡ್ಡಕ್ಕೆ ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿದ್ರು. ಒಟ್ಟಾರೆಯಾಗಿ ಅಂಕೋಲಾದ ಗುಡ್ಡ ಕುಸಿತ ಪ್ರದೇಶಕ್ಕೆ ಸಿಎಂ ಭೇಟಿ ಕೊಟ್ಟಿದ್ರು. ಸುರಿಯುವ ಮಳೆ, ಭರವಸೆಯ ಮಳೆ, ಕಳಪೆ ಕಾಮಗಾರಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತ ಹೇಳಿದ್ರು. ಸೊ ಕರ್ನಾಟಕದಲ್ಲಿ ಸೊ ಈಗ ಆಲ್ರೆಡಿ ಗುಡ್ಡ ಕುಸಿತದ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಭೂಕುಸಿತದ ಅಪಾಯ ಇರುವ ಜಿಲ್ಲೆಗಳು, ತಾಲೂಕುಗಳಂದ್ರೆ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಕೊಡಗು ಈ ಜಿಲ್ಲೆಗಳಲ್ಲಿ ಮತ್ತು ಕೆಲವೊಂದು ತಾಲೂಕುಗಳಲ್ಲಿ ಹೆಚ್ಚಿನ ಪ್ರಮಾಣದ ಗುಡ್ಡ ಕುಸಿತಗಳು, ಭೂಕುಸಿತ ಪ್ರಕರಣಗಳನ್ನ ಕಾಣ್ತಾ ಇದ್ದೀವಿ. ಸೊ 7 ಜಿಲ್ಲೆಗಳು, 30 ತಾಲೂಕುಗಳಲ್ಲಿ ಹೆಚ್ಚಿನ ಪ್ರಮಾಣದ ಭೂಕುಸಿತದ ಅಪಾಯ ಇದೆ. ಕಾರಣಗಳೇನಾಗಿರ್ಬೋದು? ನೈಸರ್ಗಿಕ ಇಳಿಜಾರು, ಗುಡ್ಡವನ್ನ ಕತ್ತರಿಸತಕ್ಕಂಥದ್ದು. ಸೊ ಅವೈಜ್ಞಾನಿಕ ಅಭಿವೃದ್ಧಿ ಕಾಮಗಾರಿಗಳು, ಅರಣ್ಯನಾಶ, ಭೂಸವಕಳಿ, ನೀರಿನ ಸಹಜ ಅರಿವಿಗೆ ತಡೆಯೊಡ್ಡೋದು, ಇಳಿಜಾರಿನ ಭಾಗದಲ್ಲಿ, ಒಳಭಾಗದಲ್ಲಿ ಅತಿ ವೇಗದಿಂದ ನೀರು ಹರಿಯುವುದು, ಹೀಗೆ ಬಹಳಷ್ಟು ವಿಚಾರಗಳು ಇವತ್ತು ಗುಡ್ಡ ಕುಸಿತಕ್ಕೆ ಕಾರಣವಾಗಿದ್ದಾವೆ. ಕೇಳಬಹುದು, ಇತ್ತೀಚೆಗೆ ಶಿರೂರು ಗುಡ್ಡ ಕುಸಿತಗೊಂಡಿತ್ತು. ಅದು ಯಾವ ನದಿಯ ದಡದಲ್ಲಿದೆ ಅಂದ್ರೆ ಗಂಗಾವಳಿ ನದಿಯ ದಡದಲ್ಲಿದೆ ಅನ್ನೋದನ್ನ ಗಮನಿಸಬೇಕು. ಓಕೆ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿರುವ ಗುಡ್ಡ ಕುಸಿತವು ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಜನರನ್ನ ಬೆಚ್ಚಿ ಬೀಳಿಸಿದೆ. 11 ಜನರನ್ನ ಬಲಿ ತೆಗೆದುಕೊಂಡ ದುರಂತವು ಭೂಕುಸಿತಕ್ಕೆ ಆ ಭಾಗದ ಜನರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ, ಗಮನಿಸಬಹುದು. ಓಕೆ, ಕ್ವಶನ್ ನಂಬರ್ 6, ದೊಡ್ಡಬಳ್ಳಾಪುರ ದೇಶದ ಪ್ರಪ್ರಥಮ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗಿಗಾ ಫ್ಯಾಕ್ಟರಿ ಆರಂಭ ಆಗ್ತಾ ಇದೆ. ದೊಡ್ಡಬಳ್ಳಾಪುರದಲ್ಲಿ ಕಂಟ್ರೀಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗಿಗಾ ಫ್ಯಾಕ್ಟರಿ ಸ್ಟಾರ್ಟೆಡ್. ವರ್ಷಕ್ಕೆ 500 ಮೆಗಾವ್ಯಾಟ್ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ. ನೋಡಿ, ಮತ್ತೊಮ್ಮೆ ಕರ್ನಾಟಕಕ್ಕೆ ಟೋಟಲ್ ಸ್ಥಾಪಿತ ಸಾಮರ್ಥ್ಯಕ್ಕೆ ಬರೀ ಕೆಪಿಸಿಎಲ್ ಅಲ್ಲ, ಬದಲಾಗಿ ಬೇರೆ ಬೇರೆ
ಏನು ಪ್ರೈವೇಟ್ ಎಂಟಿಟೀಸ್ ಕೂಡ ದೇಶದಲ್ಲಿ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ದೊಡ್ಡಬಳ್ಳಾಪುರದಲ್ಲಿ ದೇಶದ ಪ್ರಪ್ರಥಮ ಗ್ರೀನ್ ಹೈಡ್ರೋಜನ್ ಕಾರ್ಖಾನೆ ಉದ್ಘಾಟನೆಗೊಂಡಿದೆ. ಅಮೆರಿಕ ಮೂಲದ ಓಮಿಯಂ ಕಂಪನಿ ಸ್ಥಾಪನೆ ಮಾಡಿರುವ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗಿಗಾ ಫ್ಯಾಕ್ಟರಿಯಿಂದ ವರ್ಷಕ್ಕೆ 500 ಮೆಗಾವ್ಯಾಟ್ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಾಗಲಿದ್ದು ಹಂತ ಹಂತವಾಗಿ 2000 ಮೆಗಾವ್ಯಾಟ್ ಹಂತಕ್ಕೆ ತಲುಪುತ್ತದೆ, ಏರಿಸಲಾಗುತ್ತದೆ ಅಂತ ಕಂಪನಿ ಉತ್ಪಾದನಾ ಚಟುವಟಿಕೆಯಿಂದ ಉದ್ಯೋಗಾವಕಾಶಗಳು ಕೂಡ ದೊರೆಯಲಿದ್ದಾವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಸಮೀಪದ ದೇಶದ ಪ್ರಪ್ರಥಮ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗಿಗಾ ಘಟಕಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಸೊ ಗಮನಿಸಬೇಕು. ಸೊ ಯಾವ ಕಂಪನಿ ಅಂದ್ರೆ ಓಮಿಯಂ ಎನ್ನುವ ಕಂಪನಿ. ಎಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ದೇಶದ ಪ್ರಪ್ರಥಮ ಗ್ರೀನ್ ಹೈಡ್ರೋಜನ್ ಕಾರ್ಖಾನೆ ಬೆಂಗಳೂರಿನ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅನ್ನೋದನ್ನ ಗಮನಿಸಬೇಕು, ನೋಡಬಹುದು. ಇನ್ನು ಕ್ವಶನ್ ನಂಬರ್ 7, ಸಿಯಾಚಿನ್ ನಲ್ಲಿ ಕರ್ತವ್ಯಕ್ಕೆ ಮೈಸೂರಿನ ಸುಪ್ರೀತಾ ಆಯ್ಕೆಯಾಗಿದ್ದಾರೆ. ಸೊ ಸುಪ್ರೀತಾ ಮೈಸೂರಿನವರು ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿ ಅಂತಲೇ ಕರೆಸಿಕೊಳ್ಳುವ ಸಿಯಾಚಿನ್ ಗ್ಲೇಸಿಯರ್ ಅಥವಾ ಸಿಯಾಚಿನ್ ನೀರ್ಗಲ್ಲು ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸಲು ದೇಶದ ಮೊದಲ ವಾಯುಸೇನಾ ಅಧಿಕಾರಿಯಾಗಿ ಆರ್ಮಿ ಏರ್ ಡಿಫೆನ್ಸ್ ಮೈಸೂರಿನ ಸುಪ್ರೀತಾ ಸಿಟಿ ಅವರು ಆಯ್ಕೆಯಾಗಿದ್ದಾರೆ. ಸುಪ್ರೀತಾ ಸಿಟಿ ಮೂಲತಃ ಚಾಮರಾಜನಗರ ಜಿಲ್ಲೆಯ ಸುಪ್ರೀತಾ ಮೈಸೂರಿನ ಸರ್ದಾರ್ ವಲ್ಲಭಭಾಯಿ ನಗರದ ನಿವಾಸಿ ಅಂತ. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಓದಿದ್ದಂತಹ ಮೈಸೂರಿನವರಾದ ಸುಪ್ರೀತಾ ಸಿಟಿ ರವರು ಮೊದಲ ವಾಯುಸೇನಾ ಅಧಿಕಾರಿಯಾಗ್ತಾರೆ. ಸಿಯಾಚಿನ್ ನಲ್ಲಿ ಕರ್ತವ್ಯಕ್ಕೆ ನಿರ್ವಹಿಸಿದ್ರು ಅಥವಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರ್ತಕ್ಕಂಥವ್ರು ಸುಪ್ರೀತಾ. ಕೇಳಬಹುದು, ಈ ರೀತಿಯ ಕೇಳ್ಬಿಡ್ತಾರೆ ಒಂದೊಂದ್ಸಲ ಯಾರು ಅಂತ. ಸೊ ಅದಕ್ಕೋಸ್ಕರ ಓಕೆ, ಅವರು ಮೈಸೂರಿನಲ್ಲಿ ಓದಿದ್ರಂತೆ ಸುಪ್ರೀತಾರವರು. ಈಗ ಸಿಯಾಚಿನ್ ದೇಶದ ಅತಿ ಎತ್ತರದ ಯುದ್ಧ ಭೂಮಿ ಅಂತ ಕರಿತೀವಿ, ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿ ಅಂತೆ. ಸೊ ಹಾಗಾದ್ರೆ ಸಿಯಾಚಿನ್ ಎಲ್ಲಿ ಬರುತ್ತೆ ಏನು ಅದರ ಬಗ್ಗೆ ಕೂಡ ನೋಡ್ಬೋದು. ಲಡಾಖ್ ಭಾಗದಲ್ಲಿ ಲಡಾಖ್ನ ಬಗ್ಗೆ ಕೂಡ ನೋಡ್ಬೋದು. ಮತ್ತು ಲಡಾಖ್ನ ರಾಜಧಾನಿಗಳು ಲೇ, ಕಾರ್ಗಿಲ್ 2019ರಲ್ಲಿ ಸ್ಥಾಪನೆ ಆಯಿತು. 2 ಜಿಲ್ಲೆಗಳಿದ್ದಾವೆ. ಲೆಫ್ಟಿನೆಂಟ್ ಗವರ್ನರ್ ಲಡಾಖ್ ಯಾರಂದ್ರೆ ಬಿ ಡಿ ಮಿಶ್ರಾರವರು. ಟೂರಿಸಂ ಟ್ಯಾಗ್ಲೈನ್ ದ ಗೆಸ್ಟ್ ಈಸ್ ಈಕ್ವಾಲೆಂಟ್ ಟು ಗಾಡ್ ಅಂತ. ಮತ್ತು ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್ ಹೈಕೋರ್ಟ್ ಕೂಡ ಇದೆ. ಮತ್ತು ಕೋಲ್ಡ್ ಡೆಸರ್ಟ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಇಂಡಿಯಾ ಇದು ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇದೆ, ಹೆರಿಟೇಜ್ ಸೈಟ್ ಅಲ್ಲಿ. ಬುದ್ಧಿಸ್ಟ್ ಚಾಂಟಿಂಗ್ ಇದು ಕೂಡ ಒಂದು ICH ಸೈಟ್ ಆಗಿದೆ. ICH ಥಿಂಗ್ ಅದ್ರ ಬಗ್ಗೆ ಕೂಡ ಹಿಂದೆ ಮಾತಾಡಿದೀವಿ. ಮತ್ತು ನ್ಯಾಷನಲ್ ಪಾರ್ಕ್ಸ್ ಅಂದ್ರೆ ಎಮಿಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ ಅಂತ ಕೇಳ್ಬಿಡ್ತಾರೆ. ಸೊ ಅದು ಲಡಾಖ್ ಅಲ್ಲಿ ಬರುತ್ತೆ. ಮತ್ತು 2 ಪ್ರಮುಖವಾಗಿರ್ತಕ್ಕಂಥ ರಾಮ್ಸರ್ ತಾಣಗಳು ಕೂಡ ಲಡಾಖ್ ಅಲ್ಲಿ ಇದಾವೆ. ಒಂದು ಸೋಕರ್ ಮತ್ತೊಂದು ಸುಮೋರಿರಿ. ಸೊ ಲಡಾಖ್ ಅಲ್ಲಿರ್ತಕ್ಕಂಥ ರಾಮ್ಸರ್ ಸೈಟ್ಗಳಾಗ್ತವೆ, ನೆನ್ಪಿಡ್ಬೇಕು. ಮತ್ತು ಅಲ್ಲಿರ್ತಕ್ಕಂಥ ವಿವಿಧ ಪ್ರಮುಖ ಇತರೆ ಅಂಶಗಳನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಕ್ವಶನ್ ನಂಬರ್ 8, KRS ಬೃಂದಾವನ ಉದ್ಯಾನ ವಿಶ್ವ ದರ್ಜೆಗೆ. KRS ಬೃಂದಾವನದಲ್ಲಿ ಮತ್ತೊಂದು ಡಿಸ್ನಿ ಲ್ಯಾಂಡ್ ರೀತಿಯ ಎಂಟರ್ಟೈನ್ಮೆಂಟ್ ಪಾರ್ಕ್ ಅನ್ನು ಕೂಡ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ KRS ಬೃಂದಾವನ ಉದ್ಯಾನ ವಿಶ್ವ ದರ್ಜೆಗೆ BPP ಮಾದರಿಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಮನೋರಂಜನಾ ಪಾರ್ಕ್ ಅನ್ನ 2700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 198 ಎಕರೆಯಲ್ಲಿ ಪಾರ್ಕ್ ನಿರ್ಮಾಣ ಉದ್ದೇಶ. ರಾಜಸ್ಥಾನ ಸಂಸ್ಥೆಯಿಂದ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ DPR ಸಲ್ಲಿಕೆ ಸಚಿವ ಸಂಪುಟದ ಅನುಮೋದನೆಯೊಂದೇ ಬಾಕಿ ಇತ್ತು. ಈಗ ಅದು ಕೂಡ ಅನುಮೋದನೆ ಆಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣ ರಾಜಸಾಗರ ಅಣೆಕಟ್ಟೆಯ ವಿಶ್ವವಿಖ್ಯಾತ ಬೃಂದಾವನ ಉದ್ಯಾನವನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ 2663 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶ್ವ ದರ್ಜೆಗೆ ಉನ್ನತೀಕರಿಸಲು ಪ್ರಕ್ರಿಯೆ ಪ್ರಾರಂಭವಾಗಿದೆ. ರಾಜಸ್ಥಾನದ ಸಿನ್ಸಿಯರ್ ಆರ್ಕಿಟೆಕ್ಟ್ ಇಂಜಿನಿಯರ್ ಸಂಸ್ಥೆಯು ವಿಸ್ತೃತ ಯೋಜನಾ ವರದಿ ಅಥವಾ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಆಲ್ರೆಡಿ ತಯಾರಿಸಿಕೊಟ್ಟಿದೆ. ಅದನ್ನ ಸಚಿವ ಸಂಪುಟದ ಒಪ್ಪಿಗೆಗೂ ಕೂಡ ಇಡಲಾಗಿದೆ. KRS ಡಿಸ್ನಿ ಲ್ಯಾಂಡ್ಗೆ ಸುಮಾರು 2700 ಕೋಟಿ ರೂಪಾಯಿಗಳು. ಓಕೆ, ಇದಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಅಂತ ಕಾನೂನು ಸಚಿವರು HK ಪಾಟೀಲ್ ಅವರು ಸಚಿವ ಸಂಪುಟದ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದರು. ಓಕೆ, ಅದರಲ್ಲಿ ಕ್ಯಾಸ್ಕೇಡ್ ಇರುತ್ತಂತೆ, ಗ್ರ್ಯಾಂಡ್ ಸಿಟಿ, ಎಂಟ್ರಿ ಪ್ಲಾಜಾ, ಬೋಟಿಂಗು, ಹೀಗೆ ಸಾಕಷ್ಟು ಡಿಸ್ನಿ ಲ್ಯಾಂಡ್ ರೀತಿಯಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರ್ತಕ್ಕಂತಹ ಅತಿ ದೊಡ್ಡ ಎಂಟರ್ಟೈನ್ಮೆಂಟ್ ಪಾರ್ಕ್ ಡಿಸ್ನಿ ಲ್ಯಾಂಡ್. ಸೊ ಈ ಒಂದು ಡಿಸ್ನಿ ಲ್ಯಾಂಡ್ ವಾಲ್ಟ್ ಡಿಸ್ನಿ ಕಂಪನಿಯ ಡಿಸ್ನಿ ಲ್ಯಾಂಡ್ ಏನಿದೆಯಲ್ವಾ, ಅದೇ ರೀತಿಯಲ್ಲಿ KRS ಅಲ್ಲೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಪಾರ್ಕ್, ಮನರಂಜನಾ ಪಾರ್ಕ್ ಅನ್ನ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಮೈಸೂರಿನಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಬರುವ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥ KRS ಅಣೆಕಟ್ಟೆಯಲ್ಲಿ ಇರ್ತಕ್ಕಂಥ ಬೃಂದಾವನ ಗಾರ್ಡನ್ಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎಂಟರ್ಟೈನ್ಮೆಂಟ್ಗೆ ಅವಕಾಶವೂ ಕೂಡ ಸಿಗಲಿದೆ. ಸೊ ವಿಶ್ವ ದರ್ಜೆ ಪ್ರವಾಸಿ ತಾಣವಾಗಿ ಮಾರ್ಪಡಿಸುವ ಪ್ರಸ್ತಾವನೆಗೆ ಸಂಪುಟ ಒಪ್ಪಿಗೆ. KRS ಡಿಸ್ನಿ ಲ್ಯಾಂಡ್ಗೆ 100 ಕೋಟಿಗಳ ವೆಚ್ಚ.
ಇಲ್ಲಿ 9, ಶೇಕಡ 30ರಿಂದ ಶೇಕಡ 7ಕ್ಕೆ ಇಳಿಕೆ. ಏನಿದು ಅಂದ್ರೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಮೀಸಲು ಸಂಬಂಧಿಸಿದಂತೆ ಸಾಕಷ್ಟು ಹೋರಾಟಗಳಾದವು. 100ಕ್ಕೂ ಹೆಚ್ಚಿನ ಯುವಕರ ಸಾವು ಕೂಡ ಆಯಿತು. ಹಾಗಾದ್ರೆ ಹಿಂಸಾಚಾರಕ್ಕೆ ಕಾರಣವಾಗಿದ್ದ ಈ ಒಂದು ಮೀಸಲು ಅಥವಾ ನಾವೇನಂತೀವಿ ರಿಸರ್ವೇಶನ್ ರಿಲೇಟೆಡ್ ವೈಲೆನ್ಸ್ ಏನಾಗಿದೆ ಇವತ್ತು ಮತ್ತೆ ಶಮನಗೊಳ್ಳೋದ್ರತ್ತ ಹೋಗಿದೆ. ಕಾರಣ ಏನಂದ್ರೆ ಶೇಕಡ 30ರಷ್ಟು ರಿಸರ್ವೇಶನ್ ಕೊಡ್ತಾ ಇದ್ರು. ಯಾರಿಗೆ ನೋಡೋಣ, ಮತ್ತೆ ಅದನ್ನ 7ಕ್ಕೆ ಇಳಿಸಿದರೆ ಯಾರಿಗೆ, ಯಾಕೆ ಅಂತ ನೋಡ್ತಾ ಹೋಗೋಣ. ಓಕೆ, ಹೀಗೆ ಸುಪ್ರೀಂನಿಂದ ಉದ್ಯೋಗದಲ್ಲಿ ಕೋಟಾ ಕಡಿತ, ಬಾಂಗ್ಲಾದೇಶ ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳಿಗೆ ಭಾಗಶಃ ಗೆಲುವು. ಏನಾಗಿತ್ತು? ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ವಿವಾದಾತ್ಮಕ ನೀತಿ ವಿರೋಧಿಸಿ ವಿದ್ಯಾರ್ಥಿಗಳು ದೇಶವ್ಯಾಪಿ ಪ್ರತಿಭಟನೆ ನಡೆಸುತ್ತಿರುವ ನಡುವೆಯೇ ಕೋಟಾ ಕಡಿತಗೊಳಿಸಿ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಕೋಟಾ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆ ಮಾಡಿದ ನಂತರ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಸೇನೆಯ ನಿವೃತ್ತ ಸಿಬ್ಬಂದಿಗಳ ಮಕ್ಕಳು ಮತ್ತು ಸಂಬಂಧಿಕರಿಗೆ ಕೋಟಾವನ್ನ ಶೇಕಡ 5ಕ್ಕೆ ಇಳಿಸಲಾಗಿದೆ. ಹಾಗಾದ್ರೆ ಎಷ್ಟಿತ್ತು ಹಿಂದೆ? ಸರ್ಕಾರಿ ಹುದ್ದೆಗಳ ನೇಮಕಾತಿ ವೇಳೆ 1971ರಲ್ಲಿ ಬಾಂಗ್ಲಾದೇಶದ ವಿಮೋಚನೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸೇನೆಯ ಸಿಬ್ಬಂದಿ ಮಕ್ಕಳಿಗೆ ಮತ್ತು ಅವರ ಸಂಬಂಧಿಕರಿಗೆ ಶೇಕಡ 30ರಷ್ಟು ಕೋಟಾ ನಿಗದಿಪಡಿಸಲಾಗಿತ್ತು. ಶೇಕಡ 30ರಷ್ಟು ಯಾರಿಗೆ ಅಂದ್ರೆ 1971ರ ಬಾಂಗ್ಲಾ ವಿಮೋಚನೆಯಲ್ಲಿ ಹೋರಾಡಿದಂತಹ ಸೈನಿಕರ ಅಥವಾ ಆ ಒಂದು ಸೇನಾ ಸಿಬ್ಬಂದಿಯ ಮಕ್ಕಳಿಗೆ ಅವರ ಸಂಬಂಧಿಕರಿಗೆ ಶೇಕಡ 30ರಷ್ಟು ಕೋಟಾ ನಿಗದಿಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಂದ ತೀವ್ರ ಪ್ರತಿರೋಧ ವ್ಯಕ್ತವಾದ ಕಾರಣಕ್ಕೆ ಈ ಹಿಂದಿನ ಸರ್ಕಾರ 2018ರಲ್ಲಿ ಈ ಕೋಟಾವನ್ನ ಸ್ಥಗಿತಗೊಳಿಸಲಾಗಿತ್ತು. ನಂತರ ಬಾಂಗ್ಲಾದೇಶದ ಹೈಕೋರ್ಟ್ ಕೋಟಾ ಪದ್ಧತಿಯನ್ನು ಜೂನ್ನಲ್ಲಿ ಮತ್ತೆ ಜಾರಿಗೊಳಿಸಿ ಆದೇಶ ನೀಡಿತು. ಇದನ್ನು ವಿರೋಧಿಸಿ ಪ್ರತಿಭಟನೆಗಳು ಆರಂಭಗೊಂಡಿತ್ತು. ಅದರಲ್ಲೂ ಢಾಕಾ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳು ಪೊಲೀಸರೊಂದಿಗೆ ಸಂಘರ್ಷಕ್ಕಿಳಿದಿದ್ದರಿಂದ ಸುಮಾರು 103 ಜನರು ಮೃತಪಟ್ಟಿದ್ದರಂತೆ. ಅದಕ್ಕೋಸ್ಕರ ಅರ್ಹತೆ ಆಧಾರದಲ್ಲಿ ಶೇಕಡ 93ರಷ್ಟು ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಶೇಕಡ 93ರಷ್ಟು ಅರ್ಹತೆಯ ಆಧಾರದಲ್ಲಿ. ಇನ್ನು ಉಳಿದಿರ್ತಕ್ಕಂಥ 7% ಅಲ್ಲಿ 5% ಏನ್ ಬೇಕಾದ್ರೆ ನಿಮಗೆ ಆ ಸೇನೆಯ ಸಿಬ್ಬಂದಿಗಳು 1971ರ ಹೋರಾಟದಲ್ಲಿ ಯಾರು ಮಡಿದಿದ್ರು ಅಥವಾ ಸೇನೆಯಲ್ಲಿ ಹೋರಾಟ ಮಾಡಿದ್ರು ಅವರ ಮಕ್ಕಳಿಗೆ 5% ಕೊಡಿ, ಅವರ ಸಂಬಂಧಿಕರಿಗೆ 5% ಕೊಡಿ, ಇನ್ನು ಉಳಿದಿರ್ತಕ್ಕಂಥವನ್ನ ಅಂಗವಿಕಲರಿಗೆ ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ 30ರಿಂದ 5% ಗಳಿಸಿದರೆ ಸೊ ಪ್ರತಿಭಟನೆ ಸ್ವಲ್ಪ ತಣ್ಣಗಾಗಿದೆ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಏನಿದೆ ಬಾಂಗ್ಲಾದೇಶದ್ದು ಈ ರೀತಿಯ ತೀರ್ಪನ್ನು ಕೊಟ್ಟಿದೆ. ಸೊ 30ರಿಂದ 5ಕ್ಕೆ ಇಳಿಸಿದೆ ಅನ್ನೋದನ್ನು ಗಮನಿಸಬೇಕು. ಒಟ್ಟಾರೆಯಾಗಿ ಬಾಂಗ್ಲಾದಲ್ಲಿ ಮೀಸಲು ಇಳಿಕೆ, ಶೇಕಡ 30ರಿಂದ 7ಕ್ಕೆ ಇಳಿಕೆ, ಸುಪ್ರೀಂ ತೀರ್ಪಿನ ಬಳಿಕ ಹಿಂಸೆ ಶಮನವಾಗಿದೆ. ಸೊ 30ರಿಂದ 7ಅಂತೆ, ಆ 7 ಮತ್ತೆ 5% ಇವರಿಗೆ, ಮತ್ತೆ ಅದರಲ್ಲಿ ಅಂಗವಿಕಲರು, ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ಇದ್ದಾರೆ ಅಂತ ತಿಳ್ಕೋಬೇಕು. ಸೊ ಮ್ಯಾಸಿವ್ ಪ್ರೊಟೆಸ್ಟ್ ಅಗೇನ್ಸ್ಟ್ ರಿಸರ್ವೇಶನ್ ಇನ್ ಬಾಂಗ್ಲಾದೇಶ್ ನೋಡ್ಬೋದು ಒಂದಷ್ಟು ಇದೆ. ಇನ್ನು ಬಾಂಗ್ಲಾದೇಶ ರಾಜಧಾನಿ ಢಾಕಾ ಆಗುತ್ತೆ. ಅಲ್ಲಿನ ಅಧ್ಯಕ್ಷರು ಮೊಹಮ್ಮದ್ ಶಹಬುದ್ದೀನ್ ಮತ್ತು ಪ್ರಧಾನಮಂತ್ರಿಗಳು ಶೇಖ್ ಹಸೀನಾರವರು ಇದ್ದಾರೆ. ಇನ್ನು ಕ್ವಶನ್ ನಂಬರ್ 10, SC/ST ವಿದ್ಯಾರ್ಥಿಗಳ ಪ್ರಬುದ್ಧ ಯೋಜನೆ ಪುನರಾರಂಭ. SC/ST ವಿದ್ಯಾರ್ಥಿಗಳಿಗೆ ಪ್ರಬುದ್ಧ ಯೋಜನೆ ಅಂತಕ್ಕಂಥ ಯೋಜನೆ ಇತ್ತು. ಹಾಗಾದ್ರೆ ಪ್ರಬುದ್ಧ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಗೊತ್ತಿರಲ್ಲಲ್ವಾ? ಸೊ ನೋಡೋಣ. ಇವತ್ತು ಆಗಸ್ಟ್ 2 ಅಥವಾ ಕಳೆದ ಒಂದು ಎಕ್ಸಾಮ್ ಆಗಿ ಒಂದು 15 ದಿನ ಆಗಿಲ್ಲ. ಸೊ 13/7/2024 ಪರೀಕ್ಷೆ ಆಗಿತ್ತು. ಯಾವ ಪರೀಕ್ಷೆ? KE ನಡೆಸಿರ್ತಕ್ಕಂತಹ ಈ ಒಂದು BMTC, KUW, SDB ಮತ್ತು KKRTC ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಕೇಳಿದ್ರಿ. 89ನೇ ಪ್ರಶ್ನೆ. ಈ ಕೆಳಗಿನ ಯೋಜನೆಗಳಲ್ಲಿ ತಪ್ಪಾದ ಜೋಡಿ ಯಾವುದು? ಕೆಶಿಪ್ ಯೋಜನೆ, ಅನುಗ್ರಹ ಯೋಜನೆ, ಪ್ರಬುದ್ಧ ಯೋಜನೆ, ಪ್ರೇರಣಾ ಯೋಜನೆ. ಸೊ ಈಗ ಪ್ರಬುದ್ಧ ಯೋಜನೆ ಅಂದ್ರೆ ಗೊತ್ತಿಲ್ಲಲ್ವಾ? ತಿಳ್ಕೊಂಬರೋಣ. ಸೊ ಪ್ರಬುದ್ಧ ಯೋಜನೆ ಮುಂದುವರಿಕೆ ಮಹಾದೇವಪ್ಪ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ PhD ಅಧ್ಯಯನಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಂಶೋಧನಾರ್ಥಿಗಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರಬುದ್ಧ ಯೋಜನೆಯಡಿ ನೀಡಲಾಗುತ್ತಿದ್ದ ಸಹಾಯಧನ ಮುಂದುವರಿಸಲಿದೆ ಅಂತ ಸಮಾಜ ಕಲ್ಯಾಣ ಸಚಿವ HC ಮಹಾದೇವಪ್ಪ ಅವರು ಹೇಳಿದ್ದಾರೆ. ವಿದೇಶಗಳಲ್ಲಿ SC/ST ವಿದ್ಯಾರ್ಥಿಗಳು PhD ಅಥವಾ ಉನ್ನತ ವ್ಯಾಸಂಗವನ್ನು ಮಾಡೋದಕ್ಕೆ ಪ್ರೋತ್ಸಾಹ ಧನ ಏನು ಕೊಡ್ತಾ ಇದ್ರು ಅದನ್ನ ಪ್ರಬುದ್ಧ ಯೋಜನೆ ಅಂತ ಕರಿತೀವಿ. ಪ್ರಬುದ್ಧ ಯೋಜನೆಯನ್ನ 2023-24ನೇ ಸಾಲಿನಿಂದ ಕೈಬಿಟ್ಟಿರುವ ಕುರಿತು ಸಂಚಿಕೆಯಲ್ಲಿ ಸುದ್ದಿ ಪ್ರಕಟ ಆಗಿತ್ತಂತೆ. ಇಲ್ಲ ನಾವು ಮತ್ತೆ ಅದನ್ನ ಯೋಜನೆಯನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಸೊ ಸಮಾಜ ಕಲ್ಯಾಣ ಸಚಿವರು HC ಮಹಾದೇವಪ್ಪನವರು ಹೇಳಿದ್ದಾರೆ. ಕೆಲವು ಗೊಂದಲಗಳು ಉಂಟಾಗಿತ್ತು. ಈ ಯೋಜನೆ ಇಂದಿನ ರೀತಿಯಲ್ಲಿ ಮುಂದುವರಿಯಲಿದೆ. ಈ ಕುರಿತು ಇಲಾಖೆ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೀನಿ. ಸೊ ಒಟ್ಟಾರೆಯಾಗಿ ಪರಿಶಿಷ್ಟ ಸಮುದಾಯದ ಜನರು ವಿದೇಶಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿದಾಗ ಮಾತ್ರ ಅವರು ಗಣತಿಯುತ ಸ್ಥಾನಗಳಿಗೆ ಏರಲು ಸಾಧ್ಯ ಎಂಬ ಬಾಬಾ ಸಾಹೇಬರ ಆಶಯಗಳನ್ನು ಸಾಕಾರಗೊಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಹಿಂದಿನಂತೆಯೇ ವಿಶ್ವದ ಅಗ್ರ 100 ವಿಶ್ವವಿದ್ಯಾಲಯಗಳಲ್ಲಿ
PhD ವ್ಯಾಸಂಗಕ್ಕೆ ಆಯ್ಕೆಯಾಗುವ ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಯೋಜನೆ ಅನುಕೂಲ ಸಿಗಲಿದೆ ಅಂತ ಹೇಳಿದರೆ ಹಾಗಾದ್ರೆ ಪ್ರಬುದ್ಧ ಓವರ್ಸೀಸ್ ಸ್ಕಾಲರ್ಶಿಪ್ ಸ್ಕೀಮ್ ಆಗುತ್ತೆ. ಇದರಲ್ಲಿ ಅಪ್ ಟು 8 ಲಕ್ಷಗಳ ಒಂದು ಆನ್ಯುವಲ್ ಇನ್ಕಮ್ ಲಿಮಿಟ್ ಯಾರ್ದಿರುತ್ತೆ ಅವರಿಗೆ 100% ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಅಂದ್ರೆ ಈಗ 8 ಲಕ್ಷದ ಒಳಗಡೆ ಅವರ ಇನ್ಕಮ್ ಇದೆ, ಆನ್ಯುವಲ್ ಇನ್ಕಮ್, ಅವ್ರಿಗೆ ಈಗ ಯಾವುದೋ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದೆ ಅಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಕಂಪ್ಲೀಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಸರ್ಕಾರ ಕೊಡುತ್ತೆ. ಒಂದ್ ವೇಳೆ 8 ರಿಂದ 15 ಲಕ್ಷ ಇದ್ರೆ 50% ಸರ್ಕಾರ ಬೇರ್ ಮಾಡುತ್ತೆ, ಇನ್ನು ಉಳಿದಿದ್ದು ಸ್ಟೂಡೆಂಟ್ಸ್ ನೋಡ್ಕೋಬೇಕು. ಇನ್ನು 15 to 25 ಹಾಕಿದ್ರೆ 33% ಕೊಡುತ್ತೆ. ಒಟ್ಟಾರೆಯಾಗಿ ಕ್ಯಾಟಗರಿ SC ST ಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಉನ್ನತ ಕಾಲೇಜುಗಳಲ್ಲಿ ಅದು ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದಕ್ಕೆ ಹೋದ್ರೆ, ಹೈಯರ್ ಎಜುಕೇಶನ್ ಹೋದ್ರೆ ಅವರಿಗೆ ಈ ರೀತಿಯ ಒಂದು ಆನ್ಯುವಲ್ ಇನ್ಕಮ್ ಅಸಿಸ್ಟೆನ್ಸ್ ಅನ್ನು ಕೂಡ ಕೊಡುತ್ತೆ ಸರ್ಕಾರ. ಹಾಗಾಗಿ ಪ್ರಬುದ್ಧ ಯೋಜನೆ ಅಂದ್ರೆ SC ST ಜನರ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಸರಿಯಾಗಿದೆ. ಕೆಶಿಪ್ ಯೋಜನೆ ಅಡಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಸರಿಯಾಗಿದೆ. ಅನುಗ್ರಹ ಯೋಜನೆ ಆಕಸ್ಮಿಕವಾಗಿ ಸಾವಿಗೆ ತುತ್ತಾದ ಜಾನುವಾರುಗಳ ಪರಿಹಾರ ಸರಿಯಾಗಿದೆ. ಪ್ರೇರಣಾ ಯೋಜನೆ ಸರಿಯಾಗಿದೆಯಾ ಇಲ್ಲ ಅಂತ ಕೂಡ ನೀವು ಆ ಒಂದು ಪೇಪರ್ ಅನ್ನ ನಾನು ಸಾಲ್ವ್ ಮಾಡಿದ್ದೀನಿ, ಹೋಗಿ ನೋಡಬಹುದು. ಓಕೆ, ಸೊ ನೋಡಬಹುದು. ಒಂದು ಕೆಶಿಪ್ ಯೋಜನೆ ರಸ್ತೆಗಳ ಅಭಿವೃದ್ಧಿ, ಅನುಗ್ರಹ ಯೋಜನೆ ಸೊ ಜಾನುವಾರುಗಳು ತೀರ್ಕೊಂಡಾಗ ಕೊಡ್ತಕ್ಕಂಥದ್ದು, ಮತ್ತು ಇನ್ನೇನಿದೆಯಪ್ಪ ಹಳೆಯ ವಿದ್ಯಾರ್ಥಿಗಳಿಗೆ ಬೇರು ಚಿಗುರು ಉನ್ನತ ಶಿಕ್ಷಣದ್ದು, ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಇನ್ನೇನು ಜಾರಿಗೊಳಿಸ್ತಾ ಇದ್ದಾರೆ. ಜೊತೆಗೆ ಪ್ರೇರಣಾ ಕರೆಕ್ಟ್. ವಿಷಯ ತಜ್ಞರು, ನಾಗರಿಕ ಸೇವಾಧಿಕಾರಿಗಳು ಮತ್ತು ಉದ್ಯಮಿಗಳಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಎಂಬ ಕಾರ್ಯಕ್ರಮದಡಿ ಮಾರ್ಗದರ್ಶನವನ್ನ ಮೆಂಟರ್ಶಿಪ್ ಕೊಡ್ತಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ವಿಕಲಾಂಗ ಮಕ್ಕಳಿಗೆ ಉತ್ತೇಜನ ನೀಡೋದು ತಪ್ಪಾಗುತ್ತೆ. ಸೊ ಎಷ್ಟು ಸರಿ ಅಂದ್ರೆ ಇದರಲ್ಲಿ ಸೊ ತಪ್ಪಾದ ಜೋಡಿ 3 ಸರಿ ಇದಾವೆ. ಕೇಳಿರ್ತಕ್ಕಂಥ ಪ್ರಶ್ನೆ ತಪ್ಪಾದ ಜೋಡಿ ಡಿ ತಪ್ಪಾದ ಜೋಡಿ ಆಗಿತ್ತು ಅನ್ನೋದನ್ನ ಈಗ ಆಲ್ರೆಡಿ ನಾವು ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನೋಡಿದೀವಿ. ಯಾರು ನೋಡಿಲ್ಲ ಆ ಕ್ವಶನ್ ಪೇಪರ್ನ ಹೋಗಿ ನೋಡ್ಬೋದು. ಸೊ ಅದು GK ಪೇಪರ್ 13/7/2024. ಓಕೆ, ಸೊ ಈ ರೀತಿ ಯೋಜನೆಗಳು ಬರ್ತವೆ. ಇವೆಲ್ಲವುಗಳನ್ನ ಮತ್ತೆ ಸೆಪರೇಟ್ ಆಗಿ ಯೋಜನೆಗಳನ್ನ ಮಾಡಲ್ಲ ನಾನು. ಬಜೆಟ್ ಅಲ್ಲೇ ಬಂದಿರೋ ಎಲ್ಲ ಯೋಜನೆಗಳು ಇವಾಗ್ತವೆ, ಮತ್ತೆ ಹೊಸ ಯೋಜನೆಗಳು ಏನಲ್ಲ. ಬಜೆಟ್ ಅಲ್ಲಿ ಇರ್ತಕ್ಕಂಥ ಯೋಜನೆಗಳೇ ಪಾರ್ಟ್ 1, ಸೊ ಕ್ಲಾಸ್ ನಂಬರ್ 481, ಕ್ಲಾಸ್ ಪಾರ್ಟ್ 2 482, ಪಾರ್ಟ್ 3 483 ಮತ್ತು ಪಾರ್ಟ್ 4 485. ಕರ್ನಾಟಕದ ಎಲ್ಲ ಯೋಜನೆಗಳು ಇದರಲ್ಲಿ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿದ್ದೀನಿ, ಹೋಗಿ ನೋಡಬಹುದು ಅಂತ ಹೇಳ್ತಾ. ಸೊ ಗೊತ್ತಾಯ್ತು ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 11. ಇತ್ತೀಚೆಗೆ ಯಾವ ಮಾಜಿ ಭಾರತೀಯ ಆಟಗಾರರನ್ನ ಅಮೆರಿಕದ USA ನ್ಯೂಪೋರ್ಟ್ ನಲ್ಲಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಯಿತು? Recently, which former Indian players were inducted into the International Tennis Hall of Fame in Newport, USA? ಅಂದ್ರೆ ಈಗ ನಾವು ICC Hall of Fame ಅಂತ ಒಂದು ವಿಚಾರ ಬಂದಿತ್ತು, ಅದ್ರ ಬಗ್ಗೆ ಪ್ರಶ್ನೆ ಕೂಡ ಆಗಿತ್ತು ಅಲ್ವಾ. ಸೊ ಇತ್ತೀಚೆಗೆ ಯಾವ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯನ್ನ ICC Hall of Fame ಗೆ ಸೇರಿಸಲಾಯಿತು ಅಂತ ಒಂದು ಪ್ರಶ್ನೆ ಬಂದಿತ್ತು. ಅಂದ್ರೆ Hall of Fame ಅಂದ್ರೆ ಅರ್ಥ ಈಗ ಲೆಜೆಂಡರಿ ಆಟಗಾರರು ಇರ್ತಾರೆ ಆ ಒಂದು ಫೀಲ್ಡ್ ಅಲ್ಲಿ, ಅವರನ್ನ ಒಂದು ಗೌರವಾರ್ಥಕವಾಗಿ ಒಂದ್ ಕಡೆ ಒಂದು ಅವರ ಫೋಟೋ ಇಟ್ಟು ಅವರ ಒಂದು ಇನ್ಫಾರ್ಮೇಶನ್ ಅಲ್ಲಿ ಹಾಕಿ ಇವರಿಂತ ಸಾಧನೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಕಡೆ ಲೆಜೆಂಡರಿ ಆಟಗಾರರೆಲ್ಲರನ್ನ ಗೌರವಿಸ್ತಕ್ಕಂತಹ ಒಂದು ಏನು ಒಂದು ಕಾರ್ಯಕ್ರಮ ಅನ್ಕೊಳ್ಳೋಣ. ಸೊ ICC Hall of Fame ಆಗ್ತದೆ. ಅದೇ ರೀತಿಯಾಗಿ ಟೆನ್ನಿಸ್ ದಂತಕಥೆಗಳನ್ನ, ಸೊ ಆ ರೀತಿಯ ಟೆನ್ನಿಸ್ ಆಟಗಾರರನ್ನ ಗೌರವಿಸ್ತಕ್ಕಂತಹ ಒಂದು ಪದ್ಧತಿ ಅಂದ್ರೆ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ಅಂತ. ಹೀಗೆ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಆಯ್ಕೆ ಆಗಿರ್ತಕ್ಕಂತಹ ಇಂಡಕ್ಟ್ ಆಗಿರ್ತಕ್ಕಂತಹ ಭಾರತೀಯ ಟೆನ್ನಿಸ್ ದಂತಕಥೆಗಳು ಯಾರು ಅಂತ ಇಲ್ಲಿ ಪ್ರಶ್ನೆ. ಓಕೆ, ಸೊ ವಿಜಯ್ ಅಮೃತರಾಜ್, ಲಿಯಾಂಡರ್ ಪೇಸ್, ಮಹೇಶ್ ಭೂಪತಿ, ರೋಹನ್ ಬೋಪಣ್ಣ, ಅಜಯ್ ರಾಮಸ್ವಾಮಿ, ರೋಹಿತ್ ರಾಜ್ಪಾಲ್ ಅಥವಾ ಕರಣ್ ರಸ್ತೋಗಿ, ಜೈ ರಾಯಪ್ಪ ಅಂದ್ರೆ ಸರಿಯಾದ ಉತ್ತರ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್. ಓಕೆ, ವಿಜಯ್ ಅಮೃತರಾಜ್ ಪೇಸ್ಗೆ ಹಾಲ್ ಆಫ್ ಫೇಮ್ ಗೌರವ. ಭಾರತದ ಹಲವು ಚಾರಿತ್ರಿಕ ಗೆಲುವುಗಳಿಗೆ ಕಾರಣರಾದ ಟೆನ್ನಿಸ್ ದಿಗ್ಗಜರು. ಭಾರತದ ಟೆನ್ನಿಸ್ ಇತಿಹಾಸದಲ್ಲಿ ಚಾರಿತ್ರಿಕ ಗೆಲುವುಗಳಿಗೆ ಮುನ್ನುಡಿ ಬರೆದ ಲಿಯಾಂಡರ್ ಪೇಸ್ ಹಾಗೂ ವಿಜಯ್ ಅಮೃತರಾಜ್ ಅವರನ್ನ ಇಂಟರ್ನ್ಯಾಷನಲ್ ಹಾಲ್ ಆಫ್ ಫೇಮ್ಗೆ ಭಾನುವಾರ ಸೇರ್ಪಡೆಗೊಳಿಸಲಾಯಿತು ಅಮೆರಿಕದ ನ್ಯೂಪೋರ್ಟ್ ಅಲ್ಲಿ. ಈ ಗೌರವಕ್ಕೆ ಪಾತ್ರರಾದ ಏಷ್ಯಾದ ಮೊದಲ ಟೆನ್ನಿಸ್ ಆಟಗಾರರೆಂಬ ಗೌರವ ಅವರದಾಯಿತು. ಏಷ್ಯಾದಲ್ಲಿಯೇ ಮೊದಲ ಟೆನ್ನಿಸ್ ಆಟಗಾರರು. ಹಲವು ಐತಿಹಾಸಿಕ ಗೆಲುವುಗಳ ಮೂಲಕ ಇವರಿಬ್ಬರು ತಲೆಮಾರುಗಳನ್ನ ಪ್ರಭಾವಿಸಿದ್ರು ಕೂಡ. ರೋಡ್ಸ್ ಐಲ್ಯಾಂಡ್ ನ ನ್ಯೂಪೋರ್ಟ್ ನಲ್ಲಿ ಸಮಾರಂಭ ನಡೆಯಿತು. 1996 ಅಟ್ಲಾಂಟಾ ಒಲಿಂಪಿಕ್ಸ್ ನೆನ್ಪಿಡಿ. ನಾನು ಬೆಳಿಗ್ಗೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೆ. 1992 ಸ್ಪೇನ್ ನ ಬಾರ್ಸಿಲೋನಾ ಒಲಿಂಪಿಕ್ಸ್, 1992 ಬಾರ್ಸಿಲೋನಾ ಒಲಿಂಪಿಕ್ಸ್ ಆದ್ರೆ 1996 ಅಟ್ಲಾಂಟಾ ಒಲಿಂಪಿಕ್ಸ್ ಅಮೆರಿಕದ್ದು. ಅದೇ ರೀತಿಯಾಗಿ 1996 ನಂತರ 2000ನೇ ಇಸ್ವಿಯಲ್ಲಿ ಸಿಡ್ನಿಯಲ್ಲಿ ನಡೆಯುತ್ತೆ ಒಲಿಂಪಿಕ್ಸ್. ನಂತರ 2004ರಲ್ಲಿ
ಅಥೆನ್ಸ್ ಅಲ್ಲಿ ನಡೆಯುತ್ತೆ ಒಲಿಂಪಿಕ್ಸ್. ಓಕೆ, 2008 ಬೀಜಿಂಗ್ ಒಲಿಂಪಿಕ್ಸ್ ಆದ್ರೆ 2012 ಲಂಡನ್ ಒಲಿಂಪಿಕ್ಸ್ ಆಗುತ್ತೆ. 2016 ಬ್ರಾಜಿಲ್ ನ ರಿಯೋ ಒಲಿಂಪಿಕ್ಸ್ ಆದ್ರೆ 2021 ನಡೆಯುತ್ತೆ, ಅದು ಟೋಕಿಯೋ ಒಲಿಂಪಿಕ್ಸ್ ಆಗುತ್ತೆ. 2024 ಪ್ಯಾರಿಸ್ ಒಲಿಂಪಿಕ್ಸ್. ಹೀಗೆ ಪ್ರತಿಯೊಂದು ಒಲಿಂಪಿಕ್ಸ್ ಕೂಡ ಇವಾಗ ಸುದ್ದಿಲಿದಾವೆ. ಈಗ ಸ್ವಲ್ಪ ನೆನಪಿಡ್ಬೇಕು, ಒಂದ್ಸಲ ರೀಕ್ಯಾಪ್ ಮಾಡ್ಕೋಬೇಕು. 1996 ಅಮೆರಿಕದ ಅಟ್ಲಾಂಟಾದಲ್ಲಿ ನಡೆದಂತಹ ಒಲಿಂಪಿಕ್ಸ್ ಅಲ್ಲಿ ಭಾರತದಿಂದ ಯಾರೂ ಕೂಡ ಪದಕವನ್ನು ಗೆಲ್ಲಕ್ಕಾಗ್ಲಿಲ್ಲ. ಕೊನೆಗೆ ಒಂದೇ ಒಂದು ಆಸೆ ಉಳಿತು, ಅದು ಕಂಚಿನ ಪದಕವನ್ನ ಲಿಯಾಂಡರ್ ಪೇಸ್ ಅವರು ಗೆದ್ದು ಕೊಡ್ತಾರೆ. ಅದು ಸಿಂಗಲ್ಸ್ ಅಲ್ಲಿ ಅನ್ನೋದು ಗಮನಿಸಬೇಕು. ಅವರು ಆಕ್ಚುಲಿ ಡಬಲ್ಸ್ ಪ್ಲೇಯರ್ ಆದ್ರೆ ಸಿಂಗಲ್ಸ್ ಅಲ್ಲಿ ಅವತ್ತು ನಮಗೆ ಕಂಚಿನ ಪದಕವನ್ನು ಗೆದ್ದು ಭಾರತ ಶೂನ್ಯ ಸಾಧನೆ ಮಾಡುವಂತಹ ಹಂತದಲ್ಲಿದ್ದಾಗ ಒಂದು ಕಂಚಿನ ಪದಕವನ್ನು ಗೆದ್ದುಕೊಂಡಂತವರು ಲಿಯಾಂಡರ್ ಪೇಸ್ ಅವರು. ಮತ್ತು ಗ್ರ್ಯಾಂಡ್ ಸ್ಲಾಮ್ಗಳ ಟೂರ್ನಿಯಲ್ಲಿ ಪುರುಷರ ಡಬಲ್ಸ್ ಅಲ್ಲಿ 8 ಗ್ರ್ಯಾಂಡ್ ಸ್ಲಾಮ್ಗಳು ಡಬಲ್ಸ್ ಅಲ್ಲಿ ಮಹೇಶ್ ಭೂಪತಿ ಅವರ ಜೊತೆಗೂಡಿ. ಅದೇ ರೀತಿಯಾಗಿ ಮಿಶ್ರ ಡಬಲ್ಸ್ ಅಲ್ಲಿ 10 ಪ್ರಶಸ್ತಿಗಳು ಮಾರ್ಟಿನಾ ನವಟ್ರಿನೋವಾ ಮತ್ತು ಮಾರ್ಟಿನಾ ಹಿಂಗಿಸ್ ಜೊತೆ. ಓಕೆ, ಹೀಗೆ ಜೊತೆಗೆ ಡೇವಿಸ್ ಕಪ್ ನಲ್ಲೂ ಕೂಡ ಅಮೋಘ ಗೆಲುವುಗಳನ್ನ ತಂದುಕೊಟ್ಟು 51 ವರ್ಷದ ಪೇಸ್ ಅವರು ಆಟಗಾರರ ವಿಭಾಗದಲ್ಲಿ ಇಂತಹ ವಿರಳ ಗೌರವ ಭಾರತದ ಟೆನ್ನಿಸ್ ದಂತಕಥೆ ಲಿಯಾಂಡರ್ ಪೇಸ್ ಅವರಿಗೆ ದೊರಕಿದೆ. ಇನ್ನೊಂದ್ ಕಡೆ ವಿಜಯ್ ಅಮೃತರಾಜ್ ಅವರು. ಸೊ ಇವರು ಲಿಯಾಂಡರ್ ಪೇಸ್ ಅವರಾದ್ರೆ ಇವರು ವಿಜಯ್ ಅಮೃತರಾಜ್ ಸ್ವಲ್ಪ ಸೀನಿಯರ್ ಪ್ಲೇಯರ್. 70 ವರ್ಷ ವಯಸ್ಸಿನ ವಿಜಯ್ ಅಮೃತರಾಜ್ ಅವರದು ಕೂಡ ಸಾಕಷ್ಟು ದೊಡ್ಡ ಸಾಧನೆ ಭಾರತವನ್ನ ಕನ್ಸಿಡರ್ ಮಾಡಿದಾಗ. ವಿಂಬಲ್ಡನ್ ಮತ್ತು ಅಮೆರಿಕ ಓಪನ್ ನಲ್ಲಿ ತಲಾ 2 ಬಾರಿ ಕ್ವಾರ್ಟರ್ ಫೈನಲ್ ತಲುಪಿದ ಸಾಧಕ ಅವತ್ತಿನ ಕಾಲದಲ್ಲಿ. ಇವತ್ತು ಸಿಂಗಲ್ಸ್ ಅಲ್ಲಿ ಇಂಡಿಯಾದವರು ಅಷ್ಟೊಂದು ಈ ರೀತಿ ಸಾಧನೆ ಮಾಡಿರೋರು ಯಾರು ಇಲ್ಲ. ಸಿಂಗಲ್ಸ್ ಅಲ್ಲಿ, ಡಬಲ್ಸ್ ಅಲ್ಲಿ ಮಾಡಿದ್ದಾರೆ. ಇವನ್ ಮೊನ್ನೆ ರೋಹನ್ ಬೋಪಣ್ಣ ಅವರು ಕೂಡ ಒಂದು ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ರು. ಸೊ 2 ಬಾರಿ 1974-87 ಭಾರತ ತಂಡ ಡೇವಿಸ್ ಕಪ್ ಫೈನಲ್ ತಲುಪುವಲ್ಲಿ ಅವರ ಆಟ ನೆರವಾಗಿತ್ತು. ಟೆನ್ನಿಸ್ ಜೀವನದ ಉತ್ತುಂಗದಲ್ಲಿದ್ದಾಗ ಅವರು ಸಿಂಗಲ್ಸ್ ಅಲ್ಲಿ 18ನೇ ಕ್ರಮಾಂಕದಲ್ಲಿದ್ರು ಅಂದ್ರೆ ಗಮನಿಸಬೇಕು. ಒಬ್ಬ ಇಂಡಿಯನ್ ಟೆನ್ನಿಸ್ ಪ್ಲೇಯರು ವರ್ಲ್ಡ್ ಅಲ್ಲಿ 18th ರ್ಯಾಂಕ್ ಹೋಗಿದ್ರು ಅಂದ್ರೆ ಬಹಳ ಆಶ್ಚರ್ಯಕರವಾಗುತ್ತೆ. ಇವತ್ತು ನಾವು ನನ್ನ ನೆನಪಿನಲ್ಲಿ ಯಾರು ಅಷ್ಟೊಂದು ದೊಡ್ಡ ಸಾಧನೆಯನ್ನ ಸಿಂಗಲ್ಸ್ ಅಲ್ಲಿ ಯಾರು ಮಾಡಿಲ್ಲ. ಓಕೆ, ಅಂದ್ರೆ ಸುಮಾರು 1990ರ ದಶಕದಿಂದ. ಸೊ ಅಂತ ಒಳ್ಳೆ ಸಾಧನೆಯನ್ನ ವಿಜಯ್ ಅಮೃತರಾಜ್ ಅವರು ಮಾಡಿದ್ರು. ಓಕೆ, ನೋಡಬಹುದು ಮತ್ತಷ್ಟು ಡೀಟೇಲ್ಸ್ ಇದೆ. ಪ್ರಮುಖವಾಗಿ ಏನಂದ್ರೆ ಟೆನ್ನಿಸ್ ಸಿಂಗಲ್ಸ್ ಅಲ್ಲಿ ಅಟ್ಲಾಂಟಾ ಒಲಿಂಪಿಕ್ಸ್ ಅಲ್ಲಿ ಕಂಚಿನ ಪದಕವನ್ನ ಲಿಯಾಂಡರ್ ಪೇಸ್ ಗೆದ್ದಿದ್ರು ಅನ್ನೋದನ್ನ ನೆನಪಿಡಬೇಕು. ಓಕೆ, ಸೊ ಪೇಸ್ ಅಂಡ್ ಅಮೃತರಾಜ್ ಇಂಡಕ್ಟೆಡ್ ಇನ್ ಟು ದ ಹಾಲ್ ಆಫ್ ಫೇಮ್. ಸೊ ಇವ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನೋಡಬಹುದು. ಭಾರತದ ಲೆಜೆಂಡರಿ ಟೆನ್ನಿಸ್ ಪ್ಲೇಯರ್ಸ್ ಆಗ್ತಾರೆ. ಮತ್ತು ಹಾಲ್ ಆಫ್ ಫೇಮ್ ಅಂದ್ರೆ ಏನಂತ ಮತ್ತಷ್ಟು ಡೀಟೇಲ್ಸ್ ಇದೆ ಗೊತ್ತಿರ್ತಕ್ಕಂಥದ್ದು. ಆಲ್ರೆಡಿ ನಾನು ಹಿಂದೆ ಕೂಡ ಹೇಳಿದ್ದೆ. ಯಾವಾಗಂದ್ರೆ ಅಕ್ಟೋಬರ್ 2023 ಪಾರ್ಟ್ 2 ಅಲ್ಲಿ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ನಾಮನಿರ್ದೇಶನಗೊಂಡ ಏಷ್ಯಾದ ಮೊದಲ ವ್ಯಕ್ತಿ ಯಾರು ಅಂದ್ರೆ ಲಿಯಾಂಡರ್ ಪೇಸ್ ಆಗಿದ್ರು. ಲಿಯಾಂಡರ್ ಪೇಸ್ ದ ಫಸ್ಟ್ ಏಷ್ಯನ್ ಪ್ಲೇಯರ್ ಟು ಟೆನ್ನಿಸ್ ಹಾಲ್ ಆಫ್ ಫೇಮ್. ನಂತರ ವಿಜಯ್ ಅಮೃತರಾಜ್ ಅವರನ್ನು ಕೂಡ ಸೇರಿಸ್ತಾರೆ. ಅದೇ ರೀತಿಯಾಗಿ ಸೊ ಹಿಂದೆ ಬೇರೆ ಬೇರೆ ವಿಚಾರಗಳಿದ್ದಾವೆ, ಸಾಕಷ್ಟು ಅನ್ಕೊಳ್ತೀನಿ. ಕ್ವಶನ್ ನಂಬರ್ 12, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಗೊತ್ತಿದೆ, ವಿಧಾನಸಭೆ, ವಿಧಾನ ಪರಿಷತ್ತು. ವಿಧಾನಸಭೆ ಕೆಳಮನೆ ಆದ್ರೆ ವಿಧಾನ ಪರಿಷತ್ತು ಮೇಲ್ಮನೆ ಆಗುತ್ತೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರನ್ನಾಗಿ ಬಿಜೆಪಿಯು ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಆಯ್ಕೆ ಮಾಡಿದೆ. ಹಾಗಾಗಿ ಸುದ್ದಿಯಲ್ಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಮೇಲ್ಮನೆ ಪ್ರತಿಪಕ್ಷ ನಾಯಕ. ವಿಧಾನ ಪರಿಷತ್ನಲ್ಲಿ ನಾಯಕರು ಅಂದ್ರೆ ರೂಲಿಂಗ್ ಪಾರ್ಟಿ ಲೀಡರ್ ಆಗಿರ್ತಾರೆ. ಇವತ್ತು NS ಬೋಸರಾಜರವರು ಇದ್ದಾರೆ. ಅದೇ ರೀತಿಯಾಗಿ ವಿರೋಧ ಪಕ್ಷದ ಕಡೆಯಿಂದ ಒಬ್ರು ಲೀಡರ್ ಇರ್ಬೇಕಲ್ಲ, ಅವರನ್ನ ಪ್ರತಿಪಕ್ಷ ನಾಯಕ ಅಂತ ಕರಿತೀವಿ. ಪ್ರತಿಪಕ್ಷ ನಾಯಕ ಮೇಲ್ಮನೆ ಪ್ರತಿಪಕ್ಷ ನಾಯಕರಾಗಿ ಈಗ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಬಿಜೆಪಿ ನೇಮಿಸಿದೆ, ನೆನ್ಪಿಡ್ಬೇಕು. ಓಕೆ, ಹೀಗೆ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತು ದೇಶದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂತ 6 ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದು. ಸೊ ಇದರಲ್ಲಿ ಬಸವರಾಜ್ ಹೊರಟ್ಟಿರವರು ಚೇರ್ಮನ್ ಆಗಿದ್ದಾರೆ, ಅಧ್ಯಕ್ಷರಾಗಿರ್ತಾರೆ. MK ಪ್ರಾಣೇಶ್ ಡೆಪ್ಯೂಟಿ ಚೇರ್ಮನ್. ಮತ್ತೆ ಲೀಡರ್ ಆಫ್ ದಿ ಹೌಸ್ ಅಂದ್ರೆ NS ಬೋಸರಾಜರವರು ಮಿನಿಸ್ಟರ್ ಇದ್ದಾರೆ ಕೂಡ, ಅವರು ಲೀಡರ್ ಆಫ್ ದಿ ಹೌಸ್ ಆದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಛಲವಾದಿ ನಾರಾಯಣಸ್ವಾಮಿ ಈಗ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿದ್ದಾರೆ, ನೆನಪಿಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 13, 117ನೇ ಸಂಸ್ಥಾಪನಾ ದಿನವನ್ನ ಆಚರಿಸಿಕೊಂಡ ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಸೆಲೆಬ್ರೇಟ್ಸ್ 117th ಫೌಂಡೇಶನ್ ಡೇ. ಸೊ ಬ್ಯಾಂಕ್ ಆಫ್ ಬರೋಡಾ ನಮ್ಮ ಭಾರತ ಸರ್ಕಾರದ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಏನಿದಾವೆ ಅದರಲ್ಲಿ ಒಂದಾಗುತ್ತೆ ಬ್ಯಾಂಕ್ ಆಫ್ ಬರೋಡಾ. ಮತ್ತು ದೇಶದ 2ನೇ ಅತಿ ದೊಡ್ಡ ಬ್ಯಾಂಕ್ ಕೂಡ. 117ನೇ ಸಂಸ್ಥಾಪನಾ ದಿನ, 2ನೇದಲ್ಲ 3ನೇದು ಇರ್ಬೇಕು ನೋಡೋಣ. 117ನೇ ಸಂಸ್ಥಾಪನಾ ದಿನ ಅದ್ದೂರಿಯಾಗಿ ಆಚರಿಸಿಕೊಂಡ ಬ್ಯಾಂಕ್ ಆಫ್ ಬರೋಡಾ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಪ್ರಮುಖ ಬ್ಯಾಂಕುಗಳಲ್ಲಿ ಒಂದಾಗಿರುವ ಬ್ಯಾಂಕ್ ಆಫ್ ಬರೋಡಾ ನಾಳಿನ ಪರಿವರ್ತನೆಗಾಗಿ ಇಂದು ವಿಶ್ವಾಸಾರ್ಹತೆ ಘೋಷಣೆಯಡಿ ಸೋಮವಾರ ತನ್ನ 117ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿದ್ದಲ್ಲದೆ ಗ್ರಾಹಕರ ಬ್ಯಾಂಕಿಂಗ್ ಅನುಭವ ಹೆಚ್ಚಿಸಲು ಸಾಕಷ್ಟು ಡಿಜಿಟಲ್ ತಂತ್ರಜ್ಞಾನಗಳನ್ನು ಕೂಡ ಅಳವಡಿಸಿಕೊಳ್ತಾ ಇದೆ ಅಂತ
ಬ್ಯಾಂಕ್ ಆಫ್ ಬರೋಡಾದ ವ್ಯವಸ್ಥಾಪಕ ನಿರ್ದೇಶಕ ದೇವದತ್ತ ಚಂದ್ ಅವರು. ದೇವದತ್ ಚಂದ್ ಅವರು ಯಾವ ಕಂಪನಿಯ MD ಅಂದ್ರೆ ಬ್ಯಾಂಕ್ ಆಫ್ ಬರೋಡಾದ MD ಆಗ್ತಾರೆ. ಇದೇ ಮೊದಲ ಬಾರಿಗೆ ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ AI ಚಾಲಿತ ವರ್ಚುವಲ್ ರಿಲೇಶನ್ಶಿಪ್ ಮ್ಯಾನೇಜರ್ ಅನ್ನು ಕೂಡ ಬ್ಯಾಂಕ್ ಆಫ್ ಬರೋಡಾ ಪರಿಚಯಿಸಿತು. ಬ್ಯಾಂಕ್ ಆಫ್ ಬರೋಡಾ ಸಂಸ್ಥೆ ಅಥವಾ ಬ್ಯಾಂಕ್ 1908ರಲ್ಲಿ 115 ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ಒಂದು ಬ್ಯಾಂಕ್ ಆಫ್ ಬರೋಡಾದ ಸಂಸ್ಥಾಪಕರು ಸಯ್ಯಾಜಿರಾವ್ ಗಾಯಕ್ವಾಡ್ III. ಇದರ ಪ್ರಧಾನ ಕಚೇರಿ ಬ್ಯಾಂಕ್ ಆಫ್ ಬರೋಡಾ ಬರೋದು ಗುಜರಾತಲ್ಲಿ. ಗುಜರಾತಿನ ವಡೋದರದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಪ್ರಧಾನ ಕಚೇರಿ ಇದೆ. ಸೊ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೂಡ ನೋಡಬಹುದು. ಸೊ ಒಂದಷ್ಟು ಡೀಟೇಲ್ಸ್ ಇದೆ. ಮತ್ತು ಬ್ಯಾಂಕ್ ಆಫ್ ಬರೋಡಾದ ಅಂಬಾಸಿಡರ್ ಯಾರಂದ್ರೆ PV ಸಿಂಧೂರ್ ಅವರಂತೆ. ಇದು ಭಾರತದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಂದ್ರೆ ಅತಿ ದೊಡ್ಡದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, 2ನೇ ಸ್ಥಾನ PNB, 3ನೇ ಸ್ಥಾನ ಬ್ಯಾಂಕ್ ಆಫ್ ಬರೋಡಾ, 4ನೇ ಸ್ಥಾನ ಕೆನರಾ ಬ್ಯಾಂಕ್. ಹೀಗೆ ಒಟ್ಟು 12 ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿದಾವೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಬೆಳಗ್ಗೆ ಕೂಡ IDBI ಬ್ಯಾಂಕ್ ಬಗ್ಗೆ ನಾವು ಪಾರ್ಟ್ 8 ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ನೋಡಿರ್ತೀರ. ಇನ್ನು ಕ್ವಶನ್ ನಂಬರ್ 14, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಗೆ ಸಂಪುಟ ಅಸ್ತು. ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ರಚನೆ ಮಾಡೋದಕ್ಕೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಗೆ ಅಸ್ತು. ಹಿಂದೆ ವಿಧೇಯಕ ಮಂಡನೆ. 5 ಭಾಗವಾಗಲಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಓಕೆ, 400 ವಾರ್ಡ್ಗಳ ರಚನೆಯಂತೆ. ಓಕೆ, ಸದ್ಯ BBMP ವ್ಯಾಪ್ತಿಯಲ್ಲಿ 708 ಚದರ ಕಿಲೋಮೀಟರ್ ಇದ್ದು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿ 1400 ಚದರ ಮೀಟರ್ಗೆ ಹಿಗ್ಗಲಿದೆ. ಪ್ರತಿಯೊಂದು ಪಾಲಿಕೆಯು ಕೂಡ 200 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಲಿದೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿ ಕಾರ್ಯಗಳ ಮೇಲುಸ್ತುವಾರಿ ಮತ್ತು ಸಮನ್ವಯಕ್ಕಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ BGA ರಚಿಸಿ ಪರಿಣಾಮಕಾರಿ ಪಾಲ್ಗೊಳ್ಳುವಿಕೆ ಮತ್ತು ಸ್ಪಂದನಶೀಲ ಆಡಳಿತಕ್ಕಾಗಿ BBMPಯನ್ನ ವಿಭಜಿಸುವ ಮಹತ್ವದ ತೀರ್ಮಾನಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಟ್ಟಿದೆ. ಮತ್ತು ಇದರೊಂದಿಗೆ BBMPಯನ್ನ 5 ಭಾಗಗಳಾಗಿ ವಿಭಜಿಸುವ 400 ವಾರ್ಡ್ಗಳನ್ನ ರಚಿಸುವ ಬಹು ಚರ್ಚಿತ ಪ್ರಸ್ತಾವನೆಯನ್ನ ಕ್ಯಾಬಿನೆಟ್ ಅನುಮೋದಿಸಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗುತ್ತೆ. ಸೊ ಆಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ವಿಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. BBMP ಸುಧಾರಣಾ ಸಮಿತಿ ಬ್ರ್ಯಾಂಡ್ ಬೆಂಗಳೂರು ಸಮಿತಿಯ ಅಧ್ಯಕ್ಷರಾದ BS ಪಾಟೀಲ್ ಅವರು ತಮ್ಮ ಮಸೂದೆಯನ್ನ ಕರಡನ್ನ ಸಲ್ಲಿಸಿದ್ರು ಕೂಡ ನೋಡಬಹುದು. ಓಕೆ, ಸೊ ಪಾಲಿಕೆ 5 ಪಾಲಿಕೆ 400 ವಾರ್ಡ್ಗಳಿಗೆ ಶಿಫಾರಸು. 5 ಪಾಲಿಕೆಗಳಾಗಿ ಪುನರ್ರಚನೆ ಮಾಡ್ತಾರಂತೆ. ನೋಡೋಣ, ಅದು ಕಂಪ್ಲೀಟ್ ಆದಾಗ ನೋಡೋಣ. ಈಗಂತೂ ವಿಧೇಯಕವಂತೂ ಮಂಡನೆ ಆಗಿದೆ. ಸೊ ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆ, ಎಲ್ಲರ ಅಭಿಪ್ರಾಯ ಸಲಹೆ ಪಡೆದ ನಂತರ ಅಂತಿಮ ತೀರ್ಮಾನ ಅಂತ DCM ಹೇಳಿದರೆ. ಗ್ರೇಟರ್ ಬೆಂಗಳೂರಿಗೆ BJP ವಿರೋಧವನ್ನು ವ್ಯಕ್ತಪಡಿಸಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರು ವಿಭಜನೆಗೆ ಅಸ್ತನ್ನ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಮತ್ತಷ್ಟು ಡೀಟೇಲ್ಸ್ ಅನ್ನ ನೋಡಬಹುದು. ಇನ್ನು ಜುಲೈ 2024 ಮತ್ತು ಪಾರ್ಟ್ 9ರ ಕೊನೆಯ ಪ್ರಶ್ನೆ. ಓಕೆ, ಖ್ಯಾತ ಹೃದಯ ಶಸ್ತ್ರಚಿಕಿತ್ಸಕ ಪದ್ಮವಿಭೂಷಣ ಪ್ರೊಫೆಸರ್ MS ವಾಲಿಯಾತನ್ ಅವರು ನಿಧನರಾಗಿದ್ದಾರೆ. ಸೊ ರಿನೌಂಡ್ ಹಾರ್ಟ್ ಸರ್ಜನ್ ಆಗ್ತಾರೆ. ಪದ್ಮವಿಭೂಷಣ್ MS ವಾಲಿಯಾತನ್ ಪಾಸಸ್ ಅವೇ. ಸೊ ದ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಮೊದಲ ಕುಲಪತಿ ಮತ್ತು ಪ್ರಸಿದ್ಧ ಹೃದಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ MS ವಾಲಿಯಾತನ್ ಅವರು ಮಣಿಪಾಲದ ಆಸ್ಪತ್ರೆಯಲ್ಲಿ ನಿಧನರಾದರು. ಸೊ ತಿರುವನಂತಪುರದ ವೈದ್ಯಕೀಯ ಕಾಲೇಜಿನಲ್ಲಿ ಎಜುಕೇಶನ್ ಪೂರೈಸಿದ್ರು. ನಂತರ 1993ರಿಂದ ಮಣಿಪಾಲದ ಮಾಹೆಯಲ್ಲಿ ಕುಲಪತಿಯಾಗಿ ಕಾರ್ಯನಿರ್ವಹಿಸಿದ್ರು. 2005ರಲ್ಲಿ ಡಾಕ್ಟರ್ MS ವಾಲಿಯಾತನ್ ಅವರಿಗೆ ಪದ್ಮವಿಭೂಷಣವನ್ನು ಕೂಡ ನೀಡಿ ಗೌರವಿಸಲಾಗಿತ್ತು. ಇವತ್ತು ಅವರು ನಿಧನರಾಗಿದ್ದಾರೆ, MS ವಾಲಿಯಾತನ್. ಓಕೆ, ಸೊ ಇಷ್ಟು ಡೀಟೇಲ್ಸ್ ಆಯಿತು. ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ರೈಟ್. ಸೊ ಹೀಗೆ 2024ರ ಜುಲೈ ತಿಂಗಳ 9ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದ್ವಿ. ಸೊ ಒಂದಷ್ಟು ಬ್ಯಾಲೆನ್ಸ್ ಇರೋದನ್ನ ನಾವು ನೆಕ್ಸ್ಟ್ ಆಗಸ್ಟ್ ಅಲ್ಲಿ ತೆಗೆದುಕೊಳ್ಳೋಣ, ಯಾವ್ದಾದ್ರು ಉಳಿದಿದ್ರೆ ಅಂತ ಹೇಳ್ತಾ. ಸೊ ಇಲ್ಲಿಗೆ 9 ಭಾಗಗಳ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಯಿತು. ಒಂದು ಡೇಸ್ ಅಂಡ್ ಥೀಮ್ಸ್ ಒಂದು ಬ್ಯಾಲೆನ್ಸ್ ಇದೆ, ಅದನ್ನ ನಾಳೆ ಬೆಳಗ್ಗೆ ನಾವು ನೋಡೋಣ ಅಂತ ಹೇಳ್ತಾ. ಮತ್ತು ಇವೆಲ್ಲ ಡೇಸ್ ಅಂಡ್ ಥೀಮ್ಸ್ ಮುಗಿದ ನಂತರ ಸೊ ಕಂಪ್ಲೀಟ್ ಆಗಿ 9 ಭಾಗಗಳ PDF ಮತ್ತು ಡೇಸ್ ಅಂಡ್ ಥೀಮ್ಸ್ ನ PDF. ಸೊ ಇದನ್ನ ಇವೆರಡನ್ನು ಕೂಡ ನಾನು ಯೂಟ್ಯೂಬ್ ಚಾನೆಲ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದನ್ನ ನೀವು ಅಲ್ಲಿಂದ ಪಡಿಬಹುದು. ಸೊ ಈಗ ನೀವು ಅಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಹೋದಾಗ ಫಸ್ಟ್ ವಿಡಿಯೋಸ್ ಅಂತ ನೋಡ್ತೀರಾ, ಅದಾದ್ಮೇಲೆ ಲೈವ್ ಇರಬೇಕು, ಅದಾದ್ಮೇಲೆ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅದಾದ್ಮೇಲೆ ಕಮ್ಯುನಿಟಿ ಅಂತ ಇರುತ್ತೆ. ಆ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಪೋಸ್ಟ್ ಮಾಡಿರ್ತಕ್ಕಂಥ ಎಲ್ಲಾ PDF ಅಲ್ಲಿ ಲಭ್ಯವಿದಾವೆ. ಒಂದು ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹೀಗೆ
ಇವೆಲ್ಲವು ಈವನ್ ಇಂಡಿಯನ್ ಬಜೆಟ್ PDF ಕೂಡ ಅಲ್ಲಿದೆ. 2023ರ ಎಲ್ಲಾ ತಿಂಗಳ ಕರೆಂಟ್ ಅಫೇರ್ಸ್ ಇದೆ. 2024 ಕೂಡ ಇಲ್ಲಿವರೆಗಿದಾವೆ. ಜುಲೈದು ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲಿಂದ ಪಡಿಬಹುದು ಅಂತ ಹೇಳ್ತಾ, ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಎಲ್ಲಾ ವಿಡಿಯೋಸ್ ಇದಾವೆ ಎಲ್ಲವನ್ನ ನೋಡಿ, ಜೊತೆಗೆ ನಮ್ಮ ಟೀಮ್ಗೂ ಕೂಡ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಸೊ ಅಗೇನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.